ಎನ್ನಾದುರರ ನೀ ಕೂಡುತ್ತಿಲ್ಲಿ ನೀ ಬಂದುದೇ ತಗಿಬೇಕೋ ಬಂದ ದಿವಿಯವರನ ಕಂಡು ಇಂದ್ರ, ದಿವಿಜಲೋಕದ ಅಧಿಪನಾದಂತಹ ನೀನು ಸುಮನ ಸೌರಾತವನ್ನೆಲ್ಲ ಜೊತೆಗಿಟ್ಟುಕೊಂಡು ನನ್ನನ್ನು ಕಾಣುವುದಕ್ಕಾಗಿ ಇಲ್ಲಿಗೆ ಆಗಮಿಸಿದೆಯಲ್ಲ. ನಿಜ. ಧ್ಯಾನಸ್ಥನಾಗಿದ್ದಂತಹ ನಾನು ನಿನ್ನ ಆಗಮನವನ್ನರಿತು ಒಮ್ಮಿಂದೊಮ್ಮೆಲೆ ಎದ್ದಿದ್ರು ಬಂದಿದ್ದೇನೆ. ಇಂದ್ರ, ಭೋಗ ಭೂಮಿಯ ಅಧಿಕಾರಿಯಾದಂತಹ ನೀನು ಸದಾ ಸರ್ವದಾ ಸುಖ ಸಂತೋಷವನ್ನು ಅನುಭವಿಸುತ್ತಾ ಬದುಕಬೇಕಾದವನು. ಶತಮುಖಗಳನ್ನೆಸಗಿದ ಫಲಸ್ವರೂಪವಾಗಿಯೇ ಪಡೆದಂತಹ ನಾಕದ ಅಧಿಕಾರ ಒಂದು ಮನ್ವಂತರದ ತನಕ ನಿನಗೆ ಸ್ಥಿರವಾದದ್ದು. ನಿಜ. ಸುಖಲೋಲುಪತೆಯಿಂದಲೇ ಸದಾಕಾಲ ಕಾಲವನ್ನು ಕಳೆಯುವಂತಹ ಅವಕಾಶವಿದ್ದವನಾದರೂ ಇಂದೀಗ ಅದಕ್ಕೆ ಹೊರತುಪಡಿಸಿದಂತಹ ಸ್ಥಿತಿ ನಿನ್ನಲ್ಲಿ ನಾನು ಕಾಣ್ತಾ ಇದ್ದೇನೆ. ನಿನ್ನ ಮುಖದಲ್ಲಿ ತೇಜಸ್ಸಿಲ್ಲ, ಯಾವುದೋ ಒಂದು ಚಿಂತೆ ನಿನ್ನನ್ನು ಆವರಿಸಿಕೊಂಡಿದೆ ಅನ್ನುವುದು ನಿನ್ನ ಮುಖಾವಲೋಕನದಿಂದಲೇ ನನಗೆ ಸ್ಪಷ್ಟವಾಗುತ್ತದೆ. ಇಂದ್ರ, 3 ಲೋಕಗಳ ಧರ್ಮಕರ್ಮವನ್ನು ವಿಚಾರಿಸಬೇಕಾದಂತಹ ಹೊಣೆಯನ್ನು ಹೊಂದಿದ ನೀನು ಹೀಗೆ ವಿಷಣ್ಣವದನಾಗಿರುವುದೂ ನನಗಷ್ಟು ಸರಿ ಕಾಣಿಸುವುದಿಲ್ಲ. ಏನಾಯ್ತು ನಿನಗೆ? ಯಾಕೆ ನಿನ್ನ ದುಃಖ? ಹೇಳಯ್ಯ. ಉದುರಲ್ಲೇನಿದೆ ಬಂದರೈ ಕಳರು ಉದುರಲೇನಿದೆ ಬಂದರೈ ಕಳರು ಸುಂದೋಪಸುಂದರು ಅಸುರರುಳುವೆ ಕಳದ ಬಲಯುದರು ಸುಂದೋಪಸುಂದರು ಅಸುರರುಳುವೆ ಕಳದ ಬಲಯುದರು ಬಿಸಜ ಪೀಠನು ಒಸೆದು ನೀಡಿಗ ಹೊಸ ವರದಿ ಕಳರ ಸಮಾಬಲರು ಒಸೆದು ನೀಡಿಯ ಹೊಸ ವರದಿ ಕಳರ ಸಮಬಲರು ಎದೆ ಮೌರ್ಯದಿ ದೆಸೆಗೆಡಿಸುತ್ತ ತ್ರಿದಜರ ಸ್ವರ್ಗವ ವಶವಗೈದರು ಉದುರಲೇನಿದೆ ಬಂದರೈ ಕಳರು ಓ ನಿನ್ನ ಬಗ್ಗೆ ನನಗೆ ಸದಾ ಗೌರವವಿದೆ. ವಿಶ್ವದಲ್ಲಿರುವಂತಹ ಎಲ್ಲರೂ ಚೆನ್ನಾಗಿರಬೇಕು ಎನ್ನುವಂತಹ ಕಾಮನೆ ಉಳ್ಳವರು. ಆದ ಕಾರಣವೇ ನನ್ನ ಕಷ್ಟವನ್ನು ಹೇಳಿಕೊಂಡ್ರೆ ಅದರಿಂದ ನಾನು ಪಾರಾಗಬಲ್ಲ ಎನ್ನುವಂತಹ ವಿಶ್ವಾಸ ಇರಿಸಿಕೊಂಡೆ ಇಷ್ಟೋ ಮಂದಿಗಳನ್ನು ಕೂಡಿಕೊಂಡು ಇಲ್ಲಿಯವರೆಗೆ ಬಂದೆ. ನಿನಗೂ ಕಷ್ಟವೇ? ಹೌದು. ಏನಯ್ಯ? ಸ್ವರ್ಗದಲ್ಲಿ ಸುಖವಾಗಿದ್ದೆವು. ಆದರೆ ಆ ಸುಖ ಚಿರಕಾಲ ಅನುಭವಿಸುವಂತಹ ಯೋಗದಿಂದ ನಾನು ವಂಚಿತನಾದೆ. ನೀನು? ನಿಜ. ಹೇಗದು? ಕಳರ ಹಾವಳಿ. ಕಳರು? ಭೂಲೋಕದಲ್ಲಿ ಶೋಣಿತಾಪುರದಲ್ಲಿ ದುಷ್ಟ ರಾಕ್ಷಸರು ಹುಟ್ಟುತ್ತಾರೆ. ನಿಕುಂಭಾಸುರನ ಕುಮಾರರು. ಒಬ್ಬನಲ್ಲ, ಇಬ್ಬರು. ಹೆಸರು ಒಂದೇ, ಸುಂದ. ಆದರೆ ತಮ್ಮನನ್ನು ಗುರುತಿಸುವುದಕ್ಕೆ ಉಪಸಂದ ಹೀಗೆಂದು ಅವನನ್ನು ಕರೆಯುತ್ತಾರೆ. ಸ್ವರ್ಗದ ಹಂಬಲದಿಂದ ದುಷ್ಟ ರಾಕ್ಷಸರನ್ನು ಕೂಡಿಕೊಂಡು ಬಂದರು. ಏನೋ ಸಾಮಾನ್ಯರಿರಬಹುದು ಹೀಗೆಂದು ತಿಳಿದು ನಾವು ಯುದ್ಧಕ್ಕೆ ಹೋದೆವು. ಆದರೆ ಸೋತ ಮೇಲೆ ಸತ್ಯ ನಮಗೆ ತಿಳಿಯಿತು. ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ವರವನ್ನು ಪಡೆದಿದ್ದಾರಂತೆ. ದೀರ್ಘ ಕಾಲವರೆಗೆ ಅನ್ಯೋನ್ಯತೆಯಲ್ಲಿದ್ದಂತಹ ಅವರಲ್ಲಿ ಪರಸ್ಪರ ವಿರೋಧ ಹುಟ್ಟಿಕೊಂಡು ಒಬ್ಬ ಹೊಡೆದಾಡಿದರೆ ಮಾತ್ರ ಅವರಿಗೆ ಸಾವು ಸಮನಿಸುತ್ತದೆ ಹೊರತು ಮತ್ತಾರಿಂದಲೂ ಅವರಿಗೆ ಮರಣ ಇಲ್ಲ. ಇನ್ನೊಬ್ಬರಿಂದ ಮರಣವೇ ಇಲ್ಲ. ಹೌದು, ಮರಣವನ್ನು ತಾವು ಗೆದ್ದಿದ್ದೇವೆ. ಆದ ಕಾರಣ 3 ಲೋಕವೂ ತಮ್ಮ ಅಂಕೆಯಲ್ಲಿರಬೇಕು ಎನ್ನುವಂತಹ ಆ ಕಾಮನೆ ಉಳ್ಳವರಾಗಿ ಪಾತಾಳದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದ್ದಾರೆ. ಭೂಲೋಕದಲ್ಲೆಡೆಯಲ್ಲಿಯೂ ತಮ್ಮದೇ ಆದಂತಹ ಕೀರ್ತಿ ಡಿಂಡಿಮ ಮೊಳಗುವಂತೆ ಎಸಗಿದ್ದಾರೆ. ಸತ್ಯ 4 ಲೋಕಕ್ಕೂ ಬಂದು ಯುದ್ಧದಲ್ಲಿ ನಮ್ಮನ್ನು ಪರಾಜಿತರನ್ನಾಗಿಸಿ ಅಲ್ಲಿಯೂ ತಮ್ಮ ಅಧಿಕಾರವನ್ನು ಮೆರೆಸ್ತಾ ಇದ್ದಾರೆ. ಅದಕ್ಕೆ ನೀನು ಇಲ್ಲಿಗೆ ಯಾಕೆ ಬಂದೆ? ಆದ ಕಾರಣ ತಾವೇನಾದ್ರೂ ಮನ ಮಾಡಿ ದುಷ್ಟರ ನಾಶ ಮಾಡುವಂತಹ ಹೊಸ ಹಂಚಿಕೆಯನ್ನು ಹೂಡಬೇಕು ಅಂತ ದೀನನಾಗಿ ಕೇಳ್ತೇನೆ. ಬಿಡುಗಣ್ಣರೊಡೆಯನ ಮಾತನಾಲಿದುದ ನಗುದ
ರೊಡೆಯನ ಮಾತನಾಡಿದಿ ನುಡಿದ ನಗಲ ವಿಶ್ವಕರ್ಮನು ನಗುತ್ತ ನಗುತ್ತ ಹಾಸ್ಯಾಸ್ಪದವಾಗಿದೆ. ಹುಡುಗಾಟವೇನು ಇದು ಹುಡುಗರ ಆಟವೇನು ನಾಜಕ್ತನಲ್ಲ ನಡೆದೊಂದು ತಂತ್ರವ ಬಲವಿಲ್ಲಿತಲ್ಲ ಬಿಡುಗಣ್ಣ ರೊಡೆಯನ ಮಾತ ಮಲಿದುದ ನುಡಿದ ನಗಲ ವಿಶ್ವಕರ್ಮನು ನಗುತ್ತ ಮಹಾನುಭಾವ, ಶತಮುಖಗಳನ್ನು ಸಗುವುದರ ಮೂಲಕವಾಗಿಯೇ ನಾಕಲೋಕದ ಅಧಿಕಾರಿಯನ್ನಿಸಿಕೊಂಡವನು ನೀನು. ಮೂರು ಲೋಕದ ಕ್ಷೇಮ ಚಿಂತನೆಯನ್ನು ಸದಾಕಾಲ ಎಸಗುತ್ತಿರುವಂತಹ ಸುಮನಸ ವ್ರಾತಕ್ಕೆಲ್ಲ ಅಧಿಪ ನೀನು. ಪರೋಕ್ಷ ಪ್ರಿಯನಾಗಿ ಇನ್ನೊಬ್ಬರ ಏಳ್ಗೆಯನ್ನು ಧರ್ಮಾತ್ಮರ ಉದ್ಧಾರವನ್ನು ಸದಾಕಾಲ ಕಾಣುತ್ತಿರುವಂತಹ ನೀನು ಆಡುತ್ತಿರುವ ನುಡಿಗಳೇ ಇದು. ನಿನ್ನ ನುಡಿಯನ್ನು ಕೇಳಿದರೆ ಕೇವಲ ಮಕ್ಕಳಾಟಿಕೆಯಾಗಿ ಹೋಯಿತಲ್ಲ ಅನ್ನೋ ಹಾಗೆ ನನಗೆ ಅನ್ನಿಸುವುದಕ್ಕೆ ತೊಡಗಿದೆ. ಯಾಕೋ? ಸುಂದೋಪಸುಂದರು ಶೋಣಿತಾನಗರದ ಅಧಿಕಾರಿಗಳು ಬ್ರಹ್ಮದೇವನ ವರಬಲನ ಮೂಲಕವಾಗಿ ವಿಶಿಷ್ಟವಾದಂತಹ ಶಕ್ತಿಯನ್ನು ಸಂಪಾದಿಸಿಕೊಂಡು ಮೂರು ಲೋಕಗಳನ್ನು ತನ್ನ ಸ್ವಾಧೀನದಲ್ಲಿರಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ಈಗಾಗಲೇ ಪ್ರಕಟಿಸಿದವರು. ನಿಜ. ಹೇಳಿ ಕೇಳಿ ವಿಶ್ವಕರ್ಮ ನಾನು ತ್ವಷ್ಟು ಬ್ರಹ್ಮನ ಮಗ, ಅದಕ್ಕಿಂತ ಆಚೆಗೆ ಹೋರಾಟದ ಸಾಮರ್ಥ್ಯವನ್ನೆಲ್ಲ ಹೊಂದಿದವನಲ್ಲ. ಲೋಕಕ್ಕೆಲ್ಲ ಒಳಿತಾಗಲಿ, ಲೋಕ ಮೂರರಲ್ಲಿರುವವರೆಲ್ಲ ಕ್ಷೇಮವನ್ನು ಅನುಭವಿಸಲಿ, ಈ ಹಾರೈಕೆಯೊಂದನ್ನು ಹೊರತುಪಡಿಸಿದರೆ ಹೋರಾಟದ ಮೂಲಕವಾಗಿ ಶೌರ್ಯವನ್ನು ಪ್ರದರ್ಶಿಸುವಂತಹ ಶಕ್ತಿಯುಳ್ಳವನೇನೋ ವಿಶ್ವಕರ್ಮ. ನನ್ನಲ್ಲಿ ಬಂದು ಹೇಳ್ತಿಯಲ್ಲ ರಾಕ್ಷಸರ ಬಾಧೆ ಉಂಟು, ಪರಿಹರಿಸಬೇಕು, ನಾನೇನು ಮಾಡುವುದಕ್ಕಾಗುತ್ತದೆ? ನೀನೇ ಬೇರೆ ಏನಾದರೂ ತಂತ್ರವನ್ನು ಯೋಚಿಸು. ಯಾಕೆಂದ್ರೆ ದೇವಲೋಕ ನಿನ್ನ ಕೈ ಬಿಟ್ಟು ಹೋಗುತ್ತಿರುವುದು ಇದೇ ಏನು ಪ್ರಥಮ ಅಲ್ಲ. ಈಗಾಗಲೇ ಅನೇಕ ಸಲ ರಾಕ್ಷಸರ ದಾಳಿಗೆ ಒಳಗಾದಂತಹ ನಿನ್ನ ಅಧಿಕಾರ, ಆಮೇಲೆ ನಿನ್ನ ಕೈ ಸೇರುವುದಕ್ಕೆ ಯಾರೆಲ್ಲ ಅನುಕೂಲರಾಗಿ ವ್ಯವಹರಿಸಿದ್ದಾರೆಯೋ ಅಂತವರಲ್ಲೇ ಹೋಗಿ ದೂರಿಕೊಳ್ಳುವುದಕ್ಕೆ ಹೊರತಾಗಿ ನನ್ನಲ್ಲಿ ಹೇಳಿದರೆ ಏನು ಪ್ರಯೋಜನಯ್ಯ ಇದು? ಅಯ್ಯ, ನಿನ್ನಿಂದಲೇ ಆಪತ್ತು ದೂರವಾಗಬಹುದು ಎನ್ನುವಂತಹ ವಿಶ್ವಾಸವನ್ನು ಇರಿಸಿ ಬಂದಿದ್ದೇನೆ. ಹಾಗಿದ್ರೆ ಬಂದ ಹಾಗೆ ಹಿಂದೆ ನಾನು ಸಾಗಬೇಕೆ? ಇಂದ್ರ, ನಿನ್ನ ಆಶಯ ನನಗೆ ಅರ್ಥ ಆಗುತ್ತದೆ. ದೇವಲೋಕದ ಸಂಪತ್ತು ನಿನ್ನ ಕೈಜಾರಿತು ಅನ್ನುವುದಕ್ಕಾಗಿ ನಿನ್ನ ಕಣ್ಣೀರಲ್ಲ ಅನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಮೂರು ಲೋಕದ ಅಧಿಪ ನೀನು. ಮೂರು ಲೋಕದಲ್ಲಿರುವಂತಹ ಸಜ್ಜನರ ಶ್ರೇಯಸ್ಸನ್ನೇ ಸದಾಕಾಲ ಹಾರೈಸುತ್ತಿರುವವನು. ಇಂತಹ ದುರಾತ್ಮರು ಅಧಿಕಾರವನ್ನು ವಹಿಸಿಕೊಂಡರೆ ಪರೋಕ್ಷವಾಗಿ ಸಜ್ಜನರಿಗೆ ಸಂಕಷ್ಟವಾಗುತ್ತದೆಯಲ್ಲ ಭವಿಷ್ಯತ್ತಿನಲ್ಲಿ ಅನ್ನುವಂತಹ ಕಾರಣಕ್ಕಾಗಿ ನೀನೀಗ ದುಃಖಿಸುತ್ತಿರುವೆ ಅನ್ನುವುದು ನನಗೆ ಸ್ಪಷ್ಟವಾಗಿದೆ. ಓಹೋ, ಯಾರೂ ಬಹುಶಃ ಸುಂದೋಪಸುಂದರ ವಧೆಗೆ ಶಕ್ತರಲ್ಲದೆ ಹೋದದ್ದಿರಬೇಕು. ಆದದ್ದರಿಂದಲೇ ನೀನು ವಿಶ್ವಕರ್ಮನನ್ನೇ ಆಶ್ರಯಿಸೋಣ ಅನ್ನುವಂತಹ ಉದ್ದೇಶದಿಂದ ಬಂದಿದ್ದು. ಸತ್ಯ. ಆಗಲಯ್ಯ, ಕಣ್ಣೀರಿಸಬೇಡ. ಅನೇಕ ಸಲ ಸಾಹಸದಿಂದ ಸಾಧ್ಯವಾಗದೇ ಇದ್ದದ್ದು ಉಪಾಯದ ಮೂಲಕವಾಗಿ ಆ ಕಾರ್ಯವನ್ನು ಕೈವಶ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅದರಲ್ಲಿ ಸತ್ಫಲವನ್ನು ಕಾಣುವುದಕ್ಕೂ ಸಾಧ್ಯವಾಗುತ್ತದೆ. ಏನಾದ್ರೂ ಒಂದು ಮಾಡ್ತೇನೆ. ಆಗಲಿ, ಈಗ ಸಮಾಧಾನ ನೆಮ್ಮದಿಯಿಂದ ಹೋಗು, ನಿಶ್ಚಿಂತನಾಗಿರ್ತೇನೆ. ಜಯ 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 ಜಯ. ಅನಿಮೀಜ ರೊಡೆಯನ ಸೌದೈದಿಗಳು ಇರಿ ಯೋಜಿರಿ ಅನಿಮಿಜ ರೊಡೆಯನ ಸೌದೈದಿಗಳು ಇರಿ ಮನದೊಳು ಮಂಥನವನು ಮಾಡಿ ಮನದೊಳು ಮಂಥನವನು ನಡೆದಿ ಧನುಜರ ಮಥಿದಲು ಉಪಾಯವೇನೆನುದಲಿ ಧನುಜಯ ಪಡೆದವನಿಷ್ಟೆಯಲಿ ಅನಿಮಿಜ ರೊಡೆಯನ ನುಂಡೈಗಳು ಇದಿ ಯೋಜಿನಿ ಸಜ್ಜನರೆಲ್ಲ ಕಣ್ಣೀರಿಳಿಸುವಂತಹ ಸ್ಥಿತಿಯೊಂದು ನಿರ್ಮಾಣವಾಗಿ ಹೋಗಿದೆ.
ಲೋಕಹಿತವನ್ನೇ ಸದಾಕಾಲ ಹಾರೈಸುತ್ತಿರುವವನಾದಂತಹ ನಾನು ಈಗ ಸುಮ್ಮನುಳಿಯುವ ಹಾಗಿಲ್ಲ. ಸಜ್ಜನ ಶ್ರೇಷ್ಠನಾದಂತಹ ಸುರಪಾಲ ಕಣ್ಣೀರಿಳಿಸಿದಂತಹ ಸಮಯಕ್ಕೆ ಅವನಿಗೆ ಅಭಯದ ಮಾತುಗಳನ್ನಿತ್ತು ಅವನನ್ನು ಹಿಂದೆ ಕಳುಹಿಸಿದ್ದೇನೋ ನಿಜ. ಹಾಗೆಂದು ರಾಕ್ಷಸರ ವಧೆ ನನ್ನಿಂದ ಸಾಧ್ಯವೇ? ಖಂಡಿತ ಇಲ್ಲ. ವಿಶಿಷ್ಟವಾದಂತಹ ವರವನ್ನು ಗಳಿಸಿಕೊಂಡಿದ್ದಾರೆ. ಈ ಮೊದಲು ಅದೆಷ್ಟೋ ಮಂದಿ ರಾಕ್ಷಸರು ವಿಧಾತನಿಂದಲೋ ಶಂಕರನಿಂದಲೋ ವಿಧ ವಿಧವಾದ ವರಗಳನ್ನು ಪಡೆದು ತಾವು ಅಭಿವೃದ್ಧಿಯನ್ನು ಕಾಣುತ್ತೇವೆ ಎನ್ನುವಂತಹ ಬಯಕೆಯನ್ನು ಹೊಂದಿ ಆ ದಾರಿಯಲ್ಲಿ ಮುಂದುವರಿದು ಅವನತಿಯನ್ನೇ ಕಂಡಿದ್ದರು. ಇವರು ವಿಶಿಷ್ಟವಾದಂತಹ ಒಂದು ವರವನ್ನೇ ಪಡೆದರಲ್ಲ, ನಮಗೆ ತಲೆನೋವನ್ನೇ ತಂದು ಹಾಕಿದರು. ಅವರವರೊಳಗೆ ವಿರೋಧ ಏರ್ಪಡಬೇಕು. ಅವರವರಿಂದಲೇ ಅವರಿಗೆ ಮರಣವಲ್ಲದೆ ಅನ್ಯರೊಬ್ಬರು ಅವರನ್ನು ಸಂಹರಿಸುವುದಕ್ಕೆ ಶಕ್ತರಲ್ಲ. ಏನು ಮಾಡೋಣ? ಸರಿ, ಅಪೂರ್ವವಾದಂತಹ ಸಾಹೋದರ್ಯದ ಸಂಬಂಧವನ್ನು ಹೊಂದಿ ಬದುಕುತ್ತಿರುವಂತಹ ಸುಂದೋಪಸುಂದರಲ್ಲಿ ಕಾರಣಾಂತರದಿಂದ ವೈಷಮ್ಯಕ್ಕೆ ಕಾರಣವಾಗಬಹುದಾದಂತಹ ವ್ಯಾಜವೊಂದನ್ನು ತಂದೊದಗಿಸಬೇಕು. ಆಗ ಸಹಜವಾಗಿಯೇ ತಮ್ಮಲ್ಲಿದ್ದಂತಹ ಸಂಬಂಧದ ಬಂಧುರತೆ ಕಡಿಮೆಯಾಗುತ್ತದೆ, ವಿರೋಧ ಉದ್ದೀಪನಗೊಳ್ಳುತ್ತದೆ. ಹಾಗಿದ್ರೆ ಯಾವುದಾದ್ರೂ ಆಮಿಷಕ್ಕವರನ್ನು ಒಳಗು ಮಾಡಬೇಕು. ಏನು ಆಮಿಷ ಒಡ್ಡೋಣ? ಅಲ್ಲ, ಆಮಿಷ ಮೂರೇ ಲೋಕದಲ್ಲಿ ಪ್ರಬಲವಾದದ್ದು: ಹೆಣ್ಣು, ಹೊನ್ನು, ಮಣ್ಣು. ಮೂರು ಲೋಕದ ಅಧಿಪತಿತನವನ್ನು ಹೊಂದಿದಂತಹ ಸುಂದೋಪಸುಂದರಿಗೆ ಹೊನ್ನಿನಾಸೆಯನ್ನೋ ಮಣ್ಣಿನಾಸೆಯನ್ನೋ ಇನ್ನು ಕಾಣಿಸ್ಲಿಕ್ಕೇನೂ ಇಲ್ಲ. ಹಾಗಿದ್ರೆ ಉಳಿದುದು ಒಂದೇ ದಾರಿ: ಹೆಣ್ಣನ್ನೇ ಆಮಿಷವನ್ನಾಗಿ ಅವರ ಮುಂಭಾಗದಲ್ಲಿ ಒಡ್ಡಬೇಕು. ಸರಿ, ಯಾರೋ ಈ ಮೊದಲೇ ಇರುವಂತಹ ಒಬ್ಬಾಕೆ ಹೆಣ್ಣನ್ನು ಕಳುಹಿಸಿದರೆ ಅದರಿಂದ ಸಾಧ್ಯವಾದೀತು ಅನ್ನುವಲ್ಲಿ ನನಗೆ ವಿಶ್ವಾಸ ಇಲ್ಲ. ಅಪೂರ್ವವಾದಂತಹ ರೂಪರಾಶಿಯನ್ನು ಹೊಂದಿದವಳಾಗಿರಬೇಕು. ತನ್ನ ವೈಯಾರದ ಮೂಲಕವಾಗಿ, ಜಾಣ್ಮೆಯ ಮೂಲಕವಾಗಿ ಖಳರ ಮನಸ್ಸನ್ನು ಆಕರ್ಷಿಸಬಲ್ಲಂತಹ ವರ್ಚಸ್ಸುಳ್ಳವಳಾಗಿರಬೇಕು. ಹಾಗೆಲ್ಲ ನಮಗೆ ಬೇಕಾದವಳೆ ಹಾಗಿರಬೇಕು ಹೀಗಿರಬೇಕು ಅನ್ನೋಳು ಅಂತಾದ್ರೆ ನೂತನ ಸೃಷ್ಟಿಯಾಗಿ ಆಗಬೇಕಷ್ಟೆ. ಈ ಮೊದಲಿದ್ದವರಾಗುವುದಿಲ್ಲ. ಏನಾದರೂ ಕಮಲಭವನ ಸೃಷ್ಟಿಯಲ್ಲಿ ಒಂದಲ್ಲದಿದ್ರೆ ಒಂದು ಕೊರತೆ ಕಂಡೇ ಬರುತ್ತದೆ. ಯಾವ ಕೊರತೆಯೂ ಇಲ್ಲದಂತಹ ಅಪೂರ್ವವಾದಂತಹ ಯೋಗ್ಯತೆಯನ್ನು ಹೊಂದಿದ ಹೆಣ್ಣೊಬ್ಬಳನ್ನು ಈ ಕ್ಷಣವೇ ಸೃಷ್ಟಿಸೋಣ. ಚಂದಿರಮುಖಿ ತುಮಗಂದಿನಿ ಸುಂದರಿ ಮಂದಸ್ಮಿತೆ ವೈಯಾರದಲ್ಲಿ, ಮಂದಸ್ಮಿತೆ ವೈಯಾರದಲ್ಲಿ, ವೈಯಾರದಲ್ಲಿ ಮುಖಿ ಸುಮಗಂಧಿನಿ ಸುಂದರಿ ಮಂದಸ್ಮಿತ ವೈಯಾರದಲ್ಲಿ, ಮಂದಸ್ಮಿತ ವೈಯಾರದಲ್ಲಿ, ವೈಯಾರದಲ್ಲಿ, ವೈಯಾರದಲ್ಲಿ ಕುಂದರದನೆ ಅರವಿಂದ ನಯನೆ, ಚಂದದಲ್ಲಿ ಮುದದಿಂದ ಬಂದಳು, ಚಂದದಲ್ಲಿ ವೈಯಾರದಲ್ಲಿ, ಚಂದದಲ್ಲಿ ವೈಯಾರದಲ್ಲಿ ಚಂದಿರಮುಖಿ ತುಮಗಂಧಿನಿ ಸುಂದರಿ ಮಂದಸ್ಮಿತೆ ವೈಯಾರದಲ್ಲಿ ಬಂದಳು.
ನನ್ನ ಸೃಷ್ಟಿ ಹೊತ್ತಿನಲ್ಲಿ ಆಯಿತು. ಮುಂಭಾಗದಲ್ಲಿ ನಿಂತಿರುವಂತಹ ನೀವೇ ನನ್ನ ಜನ್ಮಕ್ಕೆ ಕಾರಣೀಕರ್ತರು ಅನ್ನುವುದನ್ನು ಅರ್ಥವಿಸಿಕೊಳ್ಳಬಲ್ಲೆ. ಯಾಕೆಂದ್ರೆ ಲೋಕಗಳಲ್ಲಿ ಸೃಷ್ಟಿಯ ನಿಯಮಗಳು ಬೇರೆ ಬೇರೆಯಾಗಿಯೇ ಇರ್ತದೆ. ಸಾಮಾನ್ಯವಾಗಿ ಹೇಳುವುದಾದರೆ ತಾಯಿಯ ಗರ್ಭದಲ್ಲಿ ಬೆಳೆದು ಆಮೇಲೆ ಈ ಭೂಮಿಯ ಬೆಳಕನ್ನು ಕಂಡು ಗುರುಮುಖೇನವಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಆಮೇಲೆ ಆ ಜ್ಞಾನಕ್ಕೆ ಸರಿಯಾಗಿ ಒಂದೊಂದು ಉದ್ಯೋಗವನ್ನು ಅವಲಂಬಿಸಿಕೊಂಡು ಬದುಕುವುದು ಅಂತ ಇರುತ್ತದೆ. ಆದ್ರೆ ನನ್ನ ಸೃಷ್ಟಿ ಹಾಗಲ್ವಲ್ಲ. ಸೃಷ್ಟಿಯ ವಿಚಿತ್ರತೆಯನ್ನೇ ಗುರುತಿಸಿಕೊಳ್ಳಬಹುದು. ಯಾಕೆಂದ್ರೆ ಹುಟ್ಟಿದ ಅಕ್ಷರದಲ್ಲಿ ಇಷ್ಟೆತ್ತರಕ್ಕೆ ನಾನು ಬೆಳೆದು ನಿಂತಿದ್ದೇನೆ. ನಿನಗೆ ಬಾಲ್ಯಾವಸ್ಥೆಯೇ ಇಲ್ಲ. ಹಾಗೆ ಯೌವನದಲ್ಲಿಯೇ ನಾನು ಜನನಕ್ಕೆ ಬಂದೆ ಅಂತ ಆದ ಮೇಲೆ ತಪ್ಪು ಯಾವುದು ಒಪ್ಪು ಯಾವುದು ಇದಿಷ್ಟನ್ನು ಅರ್ಥವಿಸಿಕೊಳ್ಳುವಂತಹ ಶಕ್ತಿ ಜ್ಞಾನವೂ ಕೂಡ ನನಗೆ ಪ್ರಾಪ್ತವಾಗಿದೆ ಅಂತಾದ್ರೆ ನನ್ನ ಹುಟ್ಟಿನಲ್ಲಿ ಏನೋ ಒಂದು ಗುಟ್ಟಿದೆ ಅಂತ ಆಯ್ತಲ್ಲ. ಅಪ್ಪ ನಿಮ್ಮಲ್ಲಿ ಕೇಳೋದು, ಗುರುತಿಸುವುದಕ್ಕೆ ಹೆಸರೇನು? ನನ್ನ ಸೃಷ್ಟಿ ಯಾಕಾಯಿತು? ಅಲ್ಲ, ಹೀಗಾಗುವುದಕ್ಕೆ ಕಾರಣ ಏನು ಅನ್ನುವಂತಹ ಒಂದು ರೀತಿಯ ಗೊಂದಲಕ್ಕೆ ಸಿಲುಕಿದವಳು ನಾನು. ಈ ಗೊಂದಲ ಪರಿಹಾರ ಆಗಬೇಕು ಅಂತಾದ್ರೆ, ನನ್ನ ಜಿಜ್ಞಾಸೆಗಳಿಗೆಲ್ಲ ಒಂದು ಉತ್ತರ ಸಿಗಬೇಕು ಅಂತಾದ್ರೆ ನೀವೇ ಕೊಡಬೇಕು. ಆದ್ರಿಂದ ನಿಮ್ಮಲ್ಲಿಯೇ ಕೇಳೋದು ಅಪ್ಪ, ಕರ್ಮನು ಅಮಿತ ಭಯ ಭಕ್ತಿಯೊಳು ಬಾಲೆಯು ಎರಗಲು ಕಂಡು ಮುದ್ದಿಸಿ ನುಡಿದನಾಕೆಯಲಿ ಸುಮನಸರ ಖೇಮಾರ್ಥ ಸುಮನಸರ ಖೇಮಾರ್ಥ ಸೃಜಿಸಿದೆಯೇ ರಮಣಿ ಭುವನ ತ್ರಿಯನ ಭುವನ ತ್ರಿಯದ ಚೆಲುವೆಯ ರಮಿತ ರೂಪ ಸಮಷ್ಟಿ ಎರಕಕ್ಕೆ ಅಮಿತ ರೂಪ ಸಮಷ್ಟಿ ಎರಕಕ್ಕೆ ನೀ ತಿಲೋತ್ತಮೆಯು ನೀ ತಿಲೋತ್ತಮೆಯು ಮಗಳೇ ಮಗಳೇ. ಅಪ್ಪ, ಸೃಷ್ಟಿಗೊಂಡ ಕ್ಷಣವೇ ಪಾದ ಮೂಲದಲ್ಲಿ ಭಕ್ತಿಯಲ್ಲೆರಗಿ ನೀನು ಆಡಿದಂತಹ ಪ್ರಶ್ನೆಗಳನ್ನೆಲ್ಲ ಆಲಿಸಿದಾಗ ಒಂದೊಮ್ಮೆಗೆ ನನಗೆ ಕೌತುಕ ಅಂತ ಅನ್ನಿಸಿತು. ಯಾಕಪ್ಪ? ಅಲ್ಲ, ವಿಶ್ವಾಸ ಇತ್ತು ನನಗೆ. ಏನು? ಇಂಥವಳನ್ನೇ ಸೃಷ್ಟಿಸಬೇಕು ಅಂತ ತರ್ಕಿಸಿದ್ರೆ ಅದಕ್ಕೆ ಏನೇನು ಕೊರತೆ ಬಾರದ ತೆರನಾಗಿಯೇ ಸೃಷ್ಟಿಸಿ ಏನು ಅನ್ನುವಲ್ಲಿ ವಿಶ್ವಾಸ ಇತ್ತು ಈ ಮೊದಲು ಮಾಡಿದವನೇ. ಯಾಕೆಂದ್ರೆ ವಿಶ್ವಕರ್ಮನು ನಾನು. ಆದದ್ದರಿಂದಲೇ ಲೋಕಹಿತಾರ್ಥವಾದಂತಹ ದೃಷ್ಟಿಯಿಂದ ನನ್ನದಾದಂತಹ ಕೈಚಳಕವನ್ನು ಈಗಾಗಲೇ ಕಾಣಿಸುತ್ತಾ ಬಂದವನಾದ್ದರಿಂದ ನನಗಿದೊಂದು ವಿಶೇಷವಾದಂತಹ ಕೆಲಸ ಅಂತ ಅನ್ನಿಸಲೇ ಇಲ್ಲ. ಹೌದೇಪ್ಪ. ಆದ್ರೆ ನಿನ್ನ ಈ ಪ್ರಶ್ನೆಗಳನ್ನೆಲ್ಲ ಆಲಿಸಿದಾಗ ನನಗೆ ಅನ್ನಿಸುವುದು, ಏನಪ್ಪ, ನಿನಗೊಂದು ಕೌಮಾರ್ಯದ ಅವಸ್ಥೆಯನ್ನು ಒದಗಿಸಿ ಕೊಡುತ್ತಿದ್ದರೆ ಇದಕ್ಕಿಂತ ಹೆಚ್ಚಿನ ಒಂದು ಸಂಸಾರದ ಅನುಬಂಧವನ್ನು ಬೆಳೆಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತಿತ್ತೋ ಏನೋ. ಏನಪ್ಪ ನೀವು? ಅಲ್ಲ, ನಿನಗೆ ಬಾಲ್ಯವೂ ಇಲ್ಲ, ಕೌಮಾರ್ಯವೂ ಇಲ್ಲ, ಕೇವಲ ಯೌವನ ಮಾತ್ರ. ಹಾಗೆಂದು ಇನ್ನು ವಾರ್ಧಕ್ಯವನ್ನು ನೀನು ಸೇರ್ಲಿಕ್ಕಿಲ್ಲ. ಯಾಕೆಂದ್ರೆ ಇದು ಹುಟ್ಟಲ್ಲ, ಸೃಷ್ಟಿ ಅಲ್ವೇ? ಹೀಗೆ ಇರಬೇಕು ಅನ್ನುವಂತಹ ಸಂಕಲ್ಪದಿಂದ ಸೃಷ್ಟಿಸಿರುವೇನಾದ್ದರಿಂದ ಇದಕ್ಕಿಂತ ಆಚೆಗೆ ಇನ್ನೇನು ವಿಕೃತಿ, ವಿಪರೀತವನ್ನು ಅಥವಾ ಕ್ಷಯಿಸುವಿಕೆಯನ್ನು ನೀನು ಜೀವನದಲ್ಲಿ ಅನುಭವಿಸುವಂತಹ ಸ್ಥಿತಿ ಇಲ್ಲ. ಸರಿಯಪ್ಪ. ಹಾಗೆಂದು ಲೋಕದಲ್ಲಿ ನಿಲ್ಲದೇ ಇದ್ದಂತಹ ಒಬ್ಬಳಾಕೆಯನ್ನು ಸೃಷ್ಟಿಸುವಂತಹ ಚತುರಮತಿ ಹೇಗೆ ಸಾಧ್ಯವಾಯಿತು? ವಿಶಾಲವಾದ ವಿಶ್ವವನ್ನು ನೋಡಿದರೆ ಬುದ್ಧಿವಂತನಾದವನಿಗೆ ಜಾಣ್ಮೆಯನ್ನು ಉಪಯೋಗಿಸಿಕೊಂಡು ಇಂತಹ ನೂತನ ಸೃಷ್ಟಿಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವುದಕ್ಕೆ ಆದರ್ಶವಾಗಿ ಇದನ್ನು ಮಾಡಿದ್ದೇನೆ. ಏನುಂಟು ಪ್ರಕೃತಿಯಲ್ಲಿ ಸೊಬಗು, ಎಲ್ಲಿ ಉಂಟು ಅದರಲ್ಲಿ ಸೌಂದರ್ಯ, ಆ ಸಾರವನ್ನಷ್ಟೇ ಗ್ರಹಿಸಿ ಯಾವ ವಿಭಾಗದಿಂದ ಅದನ್ನು ವಿನಿಯೋಗಿಸುವುದರ ಮೂಲಕವಾಗಿ ಲೋಕಕ್ಕೆ ಅತ್ಯಂತ ಅಪೂರ್ವವಾದಂತಹ ಒಂದು ಕಾಣಿಕೆಯನ್ನು ಒದಗಿಸಿಕೊಡಬಹುದು ಅನ್ನುವುದನ್ನು ಯೋಚಿಸಿಯೇ ನಿನ್ನನ್ನು ಸೃಷ್ಟಿಸಿದ್ದೇನೆ. ಒಳ್ಳೆ ಕಲಾವಿದಪ್ಪ ನೀವು. ನಿನ್ನ ಒಂದೊಂದು ವ್ಯವಹರಣೆಗಳು ನಿನ್ನ ಸ್ವಂತದ್ದಲ್ಲ. ಅದು ಅಲ್ಲ, ಈಗ ನಿನ್ನ ಸ್ವಂತದ್ದೇ. ನಾನು ಪ್ರಪಂಚದಲ್ಲಿರುವಂತಹ ಪ್ರಕೃತಿಯಲ್ಲಿರುವಂತಹ ಸೊಬಗಿನಿಂದ ಒಂದೊಂದನ್ನು ಹೀರಿ 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 ಕಲ್ಪಿಸಿ ನಿನ್ನಲ್ಲಿ ತುಂಬಿಸಿದ್ದ. ಆದ್ದರಿಂದ ಈ
ಸಂಗ್ರಹಕ್ಕೆಲ್ಲ ಒಡೆಯ ನೀವೇ ಅಂತ ಹೇಳುವ ತಪ್ಪಾಗ್ಲಿಕ್ಕಿಲ್ಲಪ್ಪ. ಇಂದ್ರಧನುಸ್ಸಿನಂತಿರುವ ಹುಬ್ಬು, ಹಾ. ಆ ಹುಬ್ಬು ಅಂದ್ರೆ ಹೀಗಿರ್ಬೇಕು ಅನ್ನುವ ಕಲ್ಪನೆ, ಆ ಸೌಂದರ್ಯವನ್ನು ಅಲ್ಲಿಂದ ಸವಿದು ಇಲ್ಲಿಗೆ ಸೇರಿಸಿಕೊಟ್ಟದ್ದು ನೀವು. ಆಮೇಲೆ ಸಂಪಿಗೆಯಂತಹ ಮೂಗು, ಹಾ. ಆಮೇಲೆ ಮಾವಿನ ಚಿಗುರಿನಂತಹ ಕದಪು, ಇದನ್ನೆಲ್ಲ ಸೇರಿಸಿ ಪೋಣಿಸಿ ನವಿಲಿನ ನಡಿಗೆಯ ಹಾಗಿರುವಂತಹ ನಡಿಗೆ, ಹಾ. ಹಾಗೆ ಗಂಭೀರವಾದಂತಹ ನಿಲುವು, ಇದೆಲ್ಲ ಬೇರೆ ಬೇರೆ ಕಡೆಗಳಿಂದ ಒಂದೊಂದು ವಿಧದಲ್ಲಿಯೂ ಪ್ರಕೃತಿಯ ಸೃಷ್ಟಿಯಲ್ಲಿ ಹಾ. ಸೊಬಗು ಸೌಂದರ್ಯಗಳು ತುಂಬಿಕೊಂಡಿರ್ತದೆ. ಅದೆಲ್ಲವೂ ಒಂದೆಡೆಯಲ್ಲಿ ಸೇರಿದರೆ ಏನಾಗುತ್ತದೆ? ಹೀಗಾಗ್ತದೆ. ಹೌದು. ಅದಕ್ಕೆ ನೀವೇ ಕಾರಣ. ಕೇವಲ ನನ್ನ ರಚನಾ ಕೌಶಲವನ್ನು ಪ್ರಪಂಚಕ್ಕೆ ಕಾಣಿಸುವುದಷ್ಟೇ ನನ್ನ ಉದ್ದೇಶ ಅಲ್ಲ. ಮತ್ತೆ ಇದರ ಹಿನ್ನೆಲೆಯಲ್ಲಿ ಲೋಕಹಿತದ ಮಹತ್ತರವಾದಂತಹ ಉದ್ದೇಶ ಉಂಟು ಮಗಳೇ. ಈ ನನ್ನ ಸೃಷ್ಟಿಯಲ್ಲಿ ಉದ್ದೇಶ ಉಂಟೆ. ಲೋಕದಲ್ಲಿ ಯಾರು ಸುಮನಸ್ಸರು? ಹಾ. ಕೇವಲ ದೇವಲೋಕಕ್ಕೆ ಸಂಬಂಧಿಸಿ ನಾನು ಆಡುವಂತಹ ನುಡಿಯಲ್ಲ. ಮತ್ತೆ ಸುಮನಸ್ಕರು ಯಾರು? ಹಾ. ಪ್ರಪಂಚ ಒಳಿತಾಗಲಿ ಅನ್ನುವಂತಹ ಹಾರೈಕೆಯನ್ನು ಉಳ್ಳವರು ಯಾರು? ಅವರೆಲ್ಲ ಇಡುವಂತಹ ಸ್ಥಿತಿಯೊಂದು ಒದಗಿ ಹೋಗಿದೆ. ಹೌದೇಪ್ಪ. ಅದನ್ನು ಪರಿಹರಿಸಬೇಕು, ಸಜ್ಜನರ ಸಂಕಷ್ಟವನ್ನು ದೂರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಪ್ರಪಂಚದಲ್ಲಿರುವಂತಹ ಸೃಷ್ಟಿಯ ಸಮಸ್ತ ಸೌಂದರ್ಯದ ಸಾರವನ್ನು ಗ್ರಹಿಸಿ ನಿನ್ನಲ್ಲಿ ತುಂಬಿ ಹೀಗೆ ನೂತನವಾದಂತಹ ಸೃಷ್ಟಿಯೊಂದನ್ನು ಮಾಡಿದ್ದೇನೆ. ಅಪ್ಪ, ನನ್ನ ಈ ನೂತನವಾದ ಸೃಷ್ಟಿ ಪ್ರಪಂಚದಲ್ಲಿರುವಂತಹ ಸೌಂದರ್ಯಕ್ಕಿಂತ ಎಷ್ಟು ಭಿನ್ನ ಅನ್ನುವುದು ನಿನ್ನ ಹೆಸರು ಕೇಳಿದಾಗಲೇ ಗೊತ್ತಾಗಬೇಕು. ಏನಪ್ಪ ನನ್ನ ಹೆಸರು? ಎಲ್ಲ ಇರುವಂತಹ ಸೌಂದರ್ಯಗಳಿಗಿಂತ ತಿಲದಷ್ಟು ಅಂಶ ನಿನ್ನಲ್ಲಿ ಹೆಚ್ಚು ಸೌಂದರ್ಯ, ಎಲ್ಲದಕ್ಕಿಂತ ಹೆಚ್ಚು. ನವಿಲಿನ ನಡಿಗೆ ಚೆನ್ನ. ನೀನು ನಡೆಯುವುದು ಅದಕ್ಕಿಂತ ತಿಲ ಮಾತ್ರ ಚೆನ್ನ. ಸಂಪಿಗೆ ಹೂ ಬಹಳ ಚಂದ ಪ್ರಪಂಚದಲ್ಲಿ. ಅಲ್ಲಲ್ಲ, ನಿನ್ನ ನಾಸಿಕವೇ ಅದಕ್ಕಿಂತ ತಿಲ ಮಾತ್ರ ಗಾತ್ರದಷ್ಟಾದ್ರೂ ಚಂದವೇ, ಅನುಮಾನವೇ ಇಲ್ಲ. ಅಲ್ಲ, ಸಂಪಿಗೆ ಹೋದ್ರಿಂದ ಕಡಿಮೆ ಆಗ್ತದೆ ಅಂತ ಅರ್ಥ ಅಲ್ಲ, ನಿನ್ನಲ್ಲಿರುವ ಸೌಂದರ್ಯದ ವಿಶೇಷಣ ಹಾಗೆ ಅಂತ. ಆದ್ದರಿಂದಲೇ ನಿನ್ನ ಹೆಸರಿನಿಂದಲೇ ಗೊತ್ತಾಗಬೇಕು. ಏನಪ್ಪ? ತಿಲೋತ್ತಮ. ನನ್ನ ಹೆಸರು ತಿಲೋತ್ತಮ. ಹೆಸರು ಕೇಳಿದಾಗಲೇ ಗೊತ್ತಾಗ್ತದೆ. ಪ್ರಪಂಚದಲ್ಲಿರುವ ಎಲ್ಲ ಸೌಂದರ್ಯಕ್ಕಿಂತಲೂ ತಿಲ ಮಾತ್ರವಾದರೂ ನೀನೇ ಉತ್ತಮತೆಯನ್ನು ಸಾಧಿಸಿದವಳು. ಹೆಸರು ಕೇಳಿದಾಕ್ಷಣದಲ್ಲಿ ಗುರುತಿಸಬೇಕು. ಹೌದು, ತಿಲೋತ್ತಮ ಅಂತ ಹೆಸರು. ಸರಿಯಪ್ಪ ಮಗಳೇ, ಕೇವಲ ಒಂದು ಸೃಷ್ಟಿಯನ್ನು ಮಾಡಿ ನಿನಗೆ ಹೆಸರಿಟ್ಟು ನಿನಗೆ ಪೋಷಿಸಿ ನಿನ್ನ ಅಪ್ಪನನ್ನಿಸಿಕೊಳ್ಳುವುದು ನನ್ನ ಉದ್ದೇಶ ಅಲ್ಲ. ತಂದೆ ಮಗ ಅನ್ನುವಂತಹ ಸಂಬಂಧವನ್ನೆಲ್ಲ ಮೀರಿ ಈಚೆಗೆ ಬಂದವರು ನಾವು. ಹೌದು, ಅದೇ ವ್ಯಾಪ್ತಿಯೊಳಗೆ ತಿರುಗಾಡ್ತಾ ಇರುವವರಲ್ಲ. ಲೋಕವೇ ನಮ್ಮ ಮನೆ ಅನ್ನುವಂತಹ ವಿಶಾಲವಾದ ದೃಷ್ಟಿಯನ್ನು ಹೊಂದಿದ್ದರಿಂದ ಲೋಕಕ್ಷೇಮಾರ್ಥವಾಗಿ ನೀನು ಮುಂದುವರಿಯಬೇಕು. ಶೋಣಿತಾ ನಗರದ ಅಧಿಕಾರಿಗಳು ಯಾರಪ್ಪ ಅದು? ಸುಂದ ಉಪಸುಂದ ಅಂತೆ, ನಿಕುಂಬಾಸುರನ ಮಕ್ಕಳು. ವಿಧಿಯ ವರಬಲದಿಂದ ಮದಗರ್ವಿತರಾಗಿ 3 ಲೋಕವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಅನ್ಯಾಯ ಅಧರ್ಮದಿಂದಲೇ ಮುಂದುವರಿಯುತ್ತಾ ಇದ್ದಾರೆ. ಅವರಿಗೊಂದು ವಿಶಿಷ್ಟವಾದ ವರ ಉಂಟು ಮಗಳೇ. ಏನಪ್ಪ ಅದು? ಯಾರ ಕೈಯಿಂದಲೂ ಅವರಿಗೆ ಮರಣ ಬರುವುದಿಲ್ಲ. ಅಯ್ಯಯ್ಯೋ, ಹಾಗೆ ಸಾವೇ ಇಲ್ಲ ಅವರಿಗೆ? ಸಾವೇ ಇಲ್ಲ ಅಂತ ಕೇಳಿದ್ರೆ ಉಂಟು, ಯಾರಿಂದಲೂ ಮರಣ ಇಲ್ಲ. ಹಾಗಂತ ಸಾವು ಉಂಟು. ಅವರವರಿಂದಲೇ ಅವರಿಗೆ ಮರಣ, ಅಂದ್ರೆ ಅವರವರೇ ಹೊಡೆದು ಬೀಳಬೇಕು. ಆದ್ರೆ ಹಾಗಾಗುವುದಕ್ಕುಂಟೆ? ಅದು ಸುಲಭವೇ ಇಲ್ಲ. ಎಂತಹ ಆದರ್ಶಪ್ರಾಯವಾದಂತಹ ಸಾಹೋದರ್ಯವನ್ನು ಇಷ್ಟರ ತನಕ ಸಾಧಿಸುತ್ತಾ ಬಂದವರು. ಅಣ್ಣ ಹೇಳಿದ್ದಕ್ಕೆ ತಮ್ಮನ ವಿರೋಧ ಇಲ್ಲ, ತಮ್ಮನಿಗೆ ಏನಿಷ್ಟ ಅನ್ನುವುದನ್ನು ತಿಳಿಯದೆ ಅಣ್ಣನ ವ್ಯವಹಾರ ಇಲ್ಲ. ಹೀಗೆ ಅಪೂರ್ವವಾದಂತಹ ಅಣ್ಣ ತಮ್ಮಂದಿರ ಸಂಬಂಧವಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡ ಸುಂದೋಪಸುಂದರ ಸಾಹೋದರ್ಯದಲ್ಲಿ ಭಿನ್ನತೆ ಬರಬೇಕು, ಅವರಲ್ಲಿ ವಿರೋಧ ಮೇಳೈಸಬೇಕು, ವೈಷಮ್ಯಕ್ಕೊಂದು ಕಾರಣ ಬೇಕು ಅನ್ನುವ ಕಾರಣಕ್ಕೆ ನಿನ್ನನ್ನು ಸೃಷ್ಟಿಸಿದ್ದು. ಹೌದೇಪ್ಪ. ನೀನೊಂದು ಕೆಲಸ ಮಾಡಬೇಕು ಮಗಳೇ. ಹೇಳಿಯಪ್ಪ, ನಾನೇನ್ ಮಾಡಬೇಕು? ಸುಂದೋಪಸುಂದರ ಕಣ್ಣಿಗೆ ಕಾಣಿಸಿ ಅವರನ್ನು ನಿನ್ನತ್ತ ಆಕರ್ಷಿಸಿ ಇಷ್ಟರ ತನಕ ಅಪೂರ್ವವಾಗಿ ಅನುಪಮವಾದಂತಹ ಸಂಬಂಧವನ್ನು ಹೊಂದಿಕೊಂಡು ಬದುಕಿದಂತಹ ಸುಂದೋಪಸುಂದರಲ್ಲಾದರೂ ಒಡಕನ್ನು ತಂದು ಹಾಕಿ ಅವರವರೇ ಹೊಡೆದು ಬೀಳುವ ಹಾಗೆ ನೀನೇ ಮಾಡಬೇಕು. ಒಟ್ಟಿನಲ್ಲಿ ಅವರ ಅವನತಿ ನನ್ನಿಂದ ಆಗಬೇಕು. ಅವರ ಅವನತಿ ಅಂದ್ರೆ ಲೋಕದ ಒಳಿತು ಅಂತ ಅರ್ಥ. ಹೌದಪ್ಪ. ಹೌದೇ, ಅಷ್ಟು ನಾನು ಮಾಡಬೇಕೆ? ಮಾಡಿದ್ರೆ ಅಪ್ಪ ಸಮಾಧಾನ. ಧನ್ಯರಾದೆ. ಧನ್ಯಳಾದೆನು ನಾನು ಹರದಲ್ಲ ಬಿದನೆ ಬಿದನೆ ಧನ್ಯಳಾದೆನು ನಾನು ಹರದಲ್ಲ ಬಿದನೆ ಅನ್ಯ ಯೋಜನೆ ಬೇಡ ಬಲಿಗೊಂಬೆ ನಾನೇ, ಅನ್ಯ ಯೋಜನೆ ಬೇಡ 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 ಬಲಿಗೊಂಬೆ ನಾನೇ, ಹರದೆಲ್ಲ ಬಿದನೆ ಬಿದನೆ.
ದ್ರೋಹಿಗಳನ್ನು ಕಲಗೊಪ್ಪಿವೆ ಅಪ್ಪ ಮಗಳೇ, ನನ್ನ ಸೃಷ್ಟಿಯ ಇಂತಹ ಒಂದು ಉದ್ದೇಶವೇ ಅಡಗಿದೆ ಅನ್ನೋದು ನಿಮ್ಮ ಮಾತನ್ನು ಕೇಳಿದಾಗ ಅರ್ಥವಾಯಿತು, ಜೊತೆಯಲ್ಲಿ ಸಂತೋಷವೂ ಆಯಿತು. ಧನ್ಯಳಾದೆ. ಯಾಕೆಂದ್ರೆ ಅಪ್ಪ ಅಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಪೋಷಿಸ್ತಾರೋ, ಅವರ ಆಸೆಗಳನ್ನು ಯಾವ ರೀತಿಯಾಗಿ ಪೂರೈಸುತ್ತಾರೋ, ಹಾಗೆಯೇ ಮಕ್ಕಳಾದವರು ಕೂಡ ತಂದೆ ತಾಯಿಂದ ಮನಸ್ಸನ್ನು ಅರಿತು ವ್ಯವಹರಿಸಬೇಕು. ಅಲ್ವೇ ಅಪ್ಪ? ಹಿರಿಯರ ಮನವರಿತು ವ್ಯವಹರಿಸಬೇಕು ಕಿರಿಯ, ಅಲ್ವೇ? ಅವರ ಮಾತನ್ನು ಧಿಕ್ಕರಿಸಿ ವ್ಯವಹರಿಸುವಂತ ಮಕ್ಕಳಾಗಬಾರದು, ಅಲ್ವೇ ಅಪ್ಪ? ಹಾಗಾಗಿ ನೀವಿಷ್ಟು ಹೇಳಬೇಕು ಅಂತ ಉಂಟ, ಒಂದು ಸೂಚನೆಯನ್ನು ಕೊಟ್ರೆ ಸಾಕು. ಕಾಲಲ್ಲಿ ತೋರಿಸಿದನ್ನು ತಲೆಯಲ್ಲೇ ಹೊತ್ತು ಮಾಡುವಂತಹ ಮಗಳಿವಳು. ಹೌದಪ್ಪ. ಆದ್ದರಿಂದ ಯೋಚನೆ ಮಾಡಿಕೊಳ್ಬೇಡಿ. ಏನಾದ್ರೂ ಯೋಚನೆ ಉಂಟ ನಿಮಗೆ? ಉಂಟು ಅಂತಾದ್ರೆ ಮನಸ್ಸಿನಿಂದ ಅದನ್ನು ದೂರ ಮಾಡಿ. ಅಲ್ಲ, ಸಾಧ್ಯ ಆದೀತೋ ಇಲ್ವೋ ಅಂತ ಅವರ ಸಹೋದರಿಯದ ಸಂಬಂಧ ಅಷ್ಟು ಬಿಗುವಿಂದು. ಅಪ್ಪ, ಮೋಹದ ಬಲೆಯನ್ನು ಬೀಸಿ ಆ ಬಲೆಯಲ್ಲಿ ಅವರನ್ನು ಸಿಲುಕಿಸಿ ಅವರನ್ನು ಯಾವ ರೀತಿಯಾಗಿ ಕಾಲನಾಲಯಕ್ಕೆ ಅಟ್ಟುವೇನೋ ನೀವು ಸುಮ್ಮನೆ ಮೇಲೆ ಕೂತ್ಕೊಂಡು ನೋಡ್ಬೇಕು. ಹುಬ್ಬು ಹಾರಿಸಬೇಕು, ಕಣ್ಣೋಡಿಸಬೇಕು. ಒಂದು ಕಣ್ಣ ಕಿಡಿ ನೋಟ ಎದ್ರೆ ಸಾಕಪ್ಪ. ತುಟಿ ಅಂಚಿನಲ್ಲಿ ತಿಳಿ ನಗು ಮಿನುಗಬೇಕು. ಒಂದು ಮುಗುಳು ನಗು ಬೀರಿದ ಸಾಕು, ಎಂತವರು ಹುಚ್ಚಾಗ್ತಾರಪ್ಪ. ಅಲ್ಲ, ನಿನ್ನ ತನುಗಂಧವನ್ನು ಆಗ್ರಾಣಿಸಿದ್ರೆ ಸಾಕು, ಅವರು ನಿನ್ನ ಹಿಂದೆ ಬಿದ್ದಾರೆ, ಅದು ಪ್ರಶ್ನೆಯಲ್ಲ ಅಲ್ವಪ್ಪ? ಅಣ್ಣ ತಮ್ಮಂದಿರಲ್ಲಿ ಸಹೋದರಿಯದ ಸಂಬಂಧದ ನೆಲೆಗಟ್ಟಿದ್ದರು ಅವರು ರಾಕ್ಷಸರು ಅನ್ನುವುದು ಸುಳ್ಳಲ್ವಲ್ಲ ಅಪ್ಪ? ಮದಿರ ಮಾಂಸಗಳಿಂದ ದಿನನಿತ್ಯವೂ ತಮ್ಮ ದೇಹ ವೃದ್ಧಿಯನ್ನು ಮಾಡಿಕೊಳ್ಳುತ್ತಿರುವಂತಹ ಅವರು ಸಹಜವಾಗಿಯೇ ನಿನ್ನಂತವಳನ್ನು ನೋಡಿದ್ರೆ ಆಕರ್ಷಿತರಾಗಿಯೇ ಆಗುತ್ತಾರೆ. ಅಪ್ಪ, ಮಧು ಮಾಂಸ ತಿನ್ನುವವರಿಗೆ ಇಂತಹ ಚಪಲತೆಯು ಹೆಚ್ಚಿಗೆ ಇರ್ತದಪ್ಪ. ಅಪ್ಪ, ಆದ್ದರಿಂದ ಮಧು ಮಾಂಸ ತಿನ್ನುವಂತಹ ಅವರನ್ನೇ ಒಳಗ ಹಾಕೊಳ್ಬೇಕು, ಅಂಥವರಿಗೆ ಬುದ್ಧಿ ಕಲಿಸಬೇಕು ಅಂತ ನನಗೊಂದು ರೀತಿ ಉತ್ಸಾಹ ಉಂಟು. ಒಳ್ಳೆಯದು. ಹೋಗು ಮಗಳೇ, ಆಶೀರ್ವಾದ ಒಂದು ಬೇಕಪ್ಪ. ಬೇಕೇ ಬೇಕು ಅಂತ ನಿನ್ನ ಕೇಳಲಿಕ್ಕಿಲ್ಲ. ನನ್ನ ಸಂಕಲ್ಪದಲ್ಲಿ ಆಶೀರ್ವಾದ ಉಂಟು. ಆದ್ರೂ ನಿನ್ನ ಭರವಸೆಗಾಗಿ ಮತ್ತೊಮ್ಮೆ ಆಶೀರ್ವದಿಸ್ತೇನೆ. ಯೋಚಿಸಬೇಡ. ಲೋಕಹಿತದ ಕಾರ್ಯದಲ್ಲಿ ನಿನಗೆ ಯಶ ಸಿಗಲಿ, ಆಗ್ಲಿ. ಹೋಗಿ ಬರ್ತೇನೆ. ಬಂದಳು ದಿಲೋತಮೆಯೋನು ದನ್ನದಿನ ಬಂದಳು ದಿಲೋತಮೆ ಮೃಗಗಳ ತರಿದು ಮಾಂಸವ ಬೇಟೆ ಆಡುತ್ತ ಸ್ವರ್ಗದಿಂದಿಳಿದ ನಾವು ವಿಂಧ್ಯಾದ್ರಿಯ ಸಾನು ಪ್ರದೇಶದಲ್ಲಿ ಬೇಟೆಯಾಡಿ ತೃಪ್ತರಾಗಿದ್ದೇವೆ. ಹೌದು, ವನದ ಸೊಬಗು ಆಕರ್ಷಣೀಯ. ನಿಜ. ಮುಂದುವರಿಯೋಣವೇ? ಹೋಗೋಣ. ಬಂದು ಸುಂದರು ನೋಡಿದರು ಸೌಭಾಗ್ಯದ ಪೂಡಿದನು ಪೂಜರವ ಗಳರೆಗೆ ಮರ್ಮದನು ಮಾಡಿದ ಅನುಪಮ ಬಯಕೆದನು ಭೋಗದನು ಭವಿದೆ ಆಡಿದರು ಕಣ್ಣಂಚಿನಲಿ ಕಣ್ಣುಡಿಯ ಆಡಿದರು
ದೈತ್ಯರು 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 ಆಹಾ ಓಹೋ ಆಹ ಯಾರಿಗೆ ಶೃಂಗಾರೆಯು ಆಗ ಯಾರಿಗೆ ಶೃಂಗಾರೆಯು ಶೃಂಗಾರೆಯು ಯಾರಿಗೆ ಯಾರಿಗೆ ಓಹೋ ಯಾರು ಹೀಗೆ ಶೃಂಗಾರೆ ಯಾರು ಆಗ ಯಾರಿಗೆ ಶೃಂಗಾರೆಯು ಶೃಂಗಾರ ವಯ್ಯಾರೆಯೋ ನಮ್ಮ ಊಹೆಗೆ ತಿರುಗದ ನೀರೆಯು ನಮ್ಮ ಊಗೆಗೆ ನಿಲುಕದ ನೀರೆಯು 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 ಚಂದಿರಮುಖಿ ಪದ್ಮನೇತ್ರೆಯು ಚಂದಿರಮುಖಿ ಪದ್ಮರೇಖಿ ಪದ್ಮನೇತ್ರೆಯು ಸುಮಗಂಧಿ ಸುಂದರಿ ಮದ ಗಜ ಸುಂದರಿ ಮದ ಗಜ ಮದ ಗಜ ಮದ ಗಜ ಮದ ಗಜ ಯಾರಿಯು ಮದ ಗಜ ಮದ ಗಜ ಮದ ಗಜ ಯಾರಿ ಮದ ಗಜ ಯಾರಿ ಇವನು 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 ಸುಂದರಿ ಮದ ಗಜಯಾನೆಯು ನೋಡೆ ಕುಂದರದನೆ ಫಣಿ ಫಣಿಗೆ ನೋಡೆ ಕುಂದರದನೆ ಫಣಿ ತಮ್ಮ 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 ಅಣ್ಣ ಕಾಲು ತಲೆ ಕಾಲು
ಕಂಠ, ಕಾಲು, ಸೊಂಟ, ಕಾಲು, ಕೆಳಗೆ. ಅಣ್ಣ ಸಹಿಸಲಾರಿ, ಅಬ್ಬಬ್ಬಬ್ಬಬ್ಬ. ಸಹಿಸಲಾರಿನು, ವಾ, ಸಹಿಸಲಾರಿನು. ಅಣ್ಣ ಹೇಗುಂಟ? ಅವನೇ ಓಲಿ ನಮಗೆ ಕಾಣದಂತಿದ್ದು ಶರ ಹೂಡಿದ, ಗುರಿ ನೋಡಿದ, ಮೋಡಿ ಮಾಡಿದ ಪಂಚಬಾಣನ ಉರುಬೆ. ಯಾರು? ನಾವು ನೋಡರಿಯದ, ನಾವು ಕೇಳರಿಯದ ಹೊಸತಾದ ಚಿತ್ರಣವನ್ನು ನಾವು ನೋಡುತ್ತಾ ಇದ್ದೇವೆ. ಇಂದುವದನೆ, ಮರಿದಿಂಬಿ ಗುರುಳೆ, ಕಮಲನೇತ್ರೆ, ಚಂದ್ರವದನೆ, ಕೆಂದುಟಿಯ ಚೆಲುವೆ, ಮದಗಜ ಗಮನೆ, ಕನ್ನಡಿಯಂತಹ ಕೆನ್ನೆಗಳುಳ್ಳವಳು, ನೀರುಳ್ಳ ಸಿರಿ ಮುಡಿಯ ಪವಳಾದರದ ಕಂಬು ಕಂಠದ ತರಳ ನಯನದ ಸಂಪಿಗೆಯನು. ಅವಳಿಂದ ಏನು ಬಿದ್ದು ಹೋಗಿರೋ ಅಂತ ಬಿದ್ದದ್ದ ಹುಡುಕ್ತಾ ಇದ್ದಾಳೆ. ಅವಳಿಗೆ ಬೇಕಾದ್ದು ಸಿಕ್ಕಿಲ್ಲ, ಬಹುಶಃ ಆದ್ದರಿಂದಲೇ ಹುಡುಕುತ್ತಿದ್ದಾಳೆ. ಅವಳ ವಿಚಾರವಾಗಿ ಇದು ನಮ್ಮ ಭಾಗ್ಯ. ನಾವು ತಿಳಿದುಕೊಳ್ಳಿ. ಯಾರು ಮಾತಾಡಿಸುವುದು? ನಾನು ಮಾತಾಡಿಸಿ ಅದಷ್ಟೇ, ನನ್ನಿಂದ ಸ್ವಲ್ಪ ದೊಡ್ಡ ನೀನು ಮಾತಾಡಿಸು. ಹಾಗೆ ಅಂತ ನನ್ನನ್ನು ಮರೆತು ಬಿಡಬೇಡ. ನಾನು ಮಾತಾಡಿದ್ರೇನು, ನೀನು ಮಾತಾಡಿದ್ರೇನು, ಸರಿ ಬಿಡು. ನಮ್ಮಲ್ಲಿ ಭೇದವೇನೂ ಇಲ್ಲ. ಏನೂ ಇಲ್ಲ. ಮಾತಾಡಿ. ಬಡ ನಡುಬಿ ಬೆಳಗಿ ಯಾರೇ 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 ಬಡ ನಡುಬಿನ ಬೆಡಗಿನ ನೀನು ಯಾರೇ ಬಡ ಬಡ ನಡುಬಿನ ಬಾಲೆ ಬೆಡಗಿ ಯಾರೇ ಬೆಡಗಿಯ ಅಡವಿಗೆ ಬಂದೆ ಭುವನ ಮೋಹಿನಿಯೇ
ಅಡವಿ ಯಾತಕ್ಕೆ ಬಂದೆನಿ ಭುವನ ಮೋಹಿನಿಯೇ ಅಡವಿಗೆ ತಗೆ ಬಂದೆ ಭುವನ ಮೋಹಿನಿಯೇ ಭುವನ ಮೋಹಿನಿಯೇ ಭುವನ ಮೋಹಿನಿಯೇ ಭುವನ ಮೋಹಿನಿ ನುಡಿ ಪೆಸರೊಡೆಯ ಆರ್ ಸೌಂದರ್ಯ ಗನಿಗೆ ನುಡಿ ಪೆಸರೊಡೆಯ ನಾ ಸೌಂದರ್ಯ ಸೌಂದರ್ಯ ಅಡವಿಗೆ ತಗಿ ಬಂದೆ ಭುವನ ಮೋಹಿನಿಯೇ ನುಡಿ ಬೆದರೊಡೆಯ ನಾ ಸೌಂದರ್ಯ ಗನಿಗೆ ಅಡವಿಗೆ ತಗಿ ಬಂದೆ ಭುವನ ಮೋಹಿನಿಯೇ ನುಡಿ ಬೆದರೊಡೆಯ ಸೌಂದರ್ಯ ನಿಧಿಯೇ ಬಡ ನಡುವಿನ ಬೆಡಗಿಯೇ ನೀನು ಯಾರೇ ಬೆಡಗಿ ಯಾರೇ ಯಾರೇ ಆ ನೋಡಿ ನಡುವಿನ ಮಾಲೆ ಮಾಲೆ ಯಾರೇ 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 ನೋಡಿದಷ್ಟು ಸಾಕೆನಿಸುವುದಿಲ್ಲ. ಎಂತಹ ಕೆಲವು ಓ ಲಾವಣ್ಯಲತಿಕೆ ಓ ಕಮಲನೇತ್ರೆ ಕಮಲನಯನೆ ಕಮಲನಯನೆ ಓ ಕಮಲನಯನೆ ಓ ಕಲ್ಯಾಣಿ ಪಣಿವೇಣಿ ಕಟ್ಟಾಣಿ ಟಾಣಿ ಚಿಟ್ಟಾಣಿ ಅಲ್ಲೋ ಚಿತ್ತಾಣಿ ಕಟ್ಟಾಣಿ ಮುತ್ತು ಚಿನ್ನ ಕಟ್ಟಾಣಿ ಕಡುಮುಟ್ಟು ಸರ್ವಾಂಗ ಸುಂದರಿಯಾದ ನೀನು ಈ ಘೋರ ಅಡವಿಯಲ್ಲಿ ಒಬ್ಬಳೇ ಇರುವೆ. ಎಲ್ಲಿಂದ ಬಂದವಳು, ಯಾಕೆ ಬಂದವಳು, ಯಾರನ್ನು ನೋಡುವುದಕ್ಕಾಗಿ ಬಂದವಳು, ಹೇಳು. ನೀನು ಯೋಚಿಸಬೇಕಾದ್ದೇನೂ ಇಲ್ಲ. ನಿನ್ನನ್ನು ಕಂಡ ತಕ್ಷಣದಲ್ಲಿ ಹೌದು. ನುಡಿಸಬೇಕು ಎನ್ನುವ ಬಯಕೆ ನಮ್ಮಲ್ಲಿ ಅತಿಯಾಗಿ ಓಹೋ. ಮುದ್ದು ತರುಣಿ ಕೋಮಲಾಂಗಿಯೇ. ನಮಸ್ಕಾರ ನಮಸ್ಕಾರ. ಯಾರಿಗೆ? ನಿನ್ನನ್ನು ಪಡೆದವರಿಗೆ. ನಿನ್ನನ್ನು ಪಡೆಯಬೇಕಾಗಿದ್ದರೆ ನಿನ್ನ ಅಪ್ಪಂದಿರಿಗೆ ಎಷ್ಟು ಹಗಲು ಇರುಳು. ಎಂತದು? ಹಗಲು ಇರುಳು. ಅಪ್ಪಂದಿರಿಗೆ ಅವು ಏನ್ ಹೇಳಿದ್ರು? ಬಹುವಚನ. ಅಪ್ಪಂದಿರು ಎಂದ್ರೆ 4-5 ಜನ ಇರ್ತಾರಲ್ಲ, ಹಾಗೆ ನಿನ್ನ ಅಪ್ಪಂದಿರೋ ನಿನ್ನ ಅಮ್ಮಂದಿರೋ ಯಾರು ಏನು ತಿಳಿಯುವಂತಹ ಒಂದು ಆಶೆ. ದೊಡ್ಡ ಹೊಟ್ಟೆಯವಳು ಯಾರವಳು? ದೊಡ್ಡ ಹೊಟ್ಟೆಯವಳು? ಹೇಳೇ. ನೀನು ನಿನ್ನನ್ನು ನಿನ್ನಮ್ಮ ಹೆತ್ತಳೆ ಅಲ್ಲ, ಭೂಮಿಯಿಂದ ಒಡೆದು ನೀನು ಮೇಲಕ್ಕೆ ಬಂದಿಯಾ, ಮೇಲಿಂದ ಕೆಳಗೆ ಬಿದ್ದೆ. ಕೆಳಗೆ ಬಿದ್ದೀಯಾ? ಅಲ್ಲ ನೀನು ವನದೇವತೆಯೋ? ಅಲ್ಲ ನೀನು ಕಾನನದ ಅಧಿದೇವತೆಯೋ? ವನದೇವತೆ ಎಲ್ಲಿಂದಲ್ಲ. ಇಲ್ಲಲ್ಲ, ನಾವು ಬರುವಾಗಲೂ ವನದೇವತೆ ಇರ್ತಾರೆ. ಇರುವುದಿಲ್ಲ. ಒಟ್ಟಿನಲ್ಲಿ ನಿಮಗೊಂದು ಸಂದಿಗ್ಧತೆ ಒದಗಿದೆ. ಯಾರು ಅಂತ ನಿಮಗೆ ಇನ್ನು ಬರ್ತಾರೆ. ಒಡೆಯರೆಂಬವರು ಎನಗಿಲ್ಲವೈ ಆನು ಬಡವೇ ಬಡವೇ ನಾನು ಓ ಒಡೆಯರು
ಬಡವೆ ತಿಲೋತ್ತಮೆ ಬಡವೆ ತಿಲೋತ್ತಮೆ ಗತಿ ಮುಂದಕ್ಕೇನು ಎನ್ನ ಗತಿ ಮುಂದಕ್ಕೆ ಏನು ಏನು ಅಡವಿಗೈ ತಂದೇನ ವೈರಾಗ್ಯ ತಾಳಿ ಅಡವಿಗೈ ತಂದೇನು ವೈರಾಗ್ಯ ತಾಳಿ ತಡೆದಿದ್ದು ನುಡಿದಿದ ಯಾರು ನೀವು ಯಾರು ನೀವಾರು ಬೇಡಿ ತಡೆದಿರುವುದು ನುಡಿದಿದ ನೀವಾರು ಬೇಡಿ ಹೇಳಿ ಬೇಡಿ ನೀವಾರು ಹೇಳಿ ಒಡೆಯರೆಂಬವರು ಏನಾಗಿಲ್ಲ ಅಲ್ಲ, ಪರಿಚಯಿಸಿಕೊಳ್ಬೇಕು ಅನ್ನುವಂತಹ ಆಸೆ ಹುಟ್ಟಿಕೊಂಡಿತು ಎಂದಾದ್ರೆ ಆಕ್ಷೇಪಿಸುವ ಹಾಗೆಯೇ ಇಲ್ಲ. ಹೇಳು ಹೇಳು. ಆದ್ರೆ ಕೆಲವರೆಲ್ಲ ಯೋಚನೆ ಮಾಡಿಕೊಳ್ಳುವುದು, ಹಾಗಪ್ಪ ಹೇಳಿಕೊಳ್ಳುವುದು ಹೇಗಂತ ಯೋಚನೆ ಮಾಡಿಕೊಳ್ಳುವವರಿಗೆ ಹೇಳಿಕೊಳ್ಳಿಕ್ಕೆ ಏನಿಲ್ಲ ಅಷ್ಟೇ. ಹಾಗಾಗಿ ಯಾಕೆ ಹೇಳ್ಕೊಳ್ಬೇಕು ಅಂತ ಯೋಚನೆ ಮಾಡಿಕೊಳ್ಳೋದು. ಹೋಗ್ಲಿ ಬಿಡಿ. ಹೇಳಬಾರದ ಗುಟ್ಟು ಎಂದಾದರೆ ಒತ್ತಾಯ ಇಲ್ಲ, ಆದ್ರೂ ಬೇಕಾದನ್ನು ಮಾತ್ರ ಹೇಳಿದ ಸಾಕು. ನನಗೆ ಹೇಳಿಕೊಳ್ಳುವುದಕ್ಕೆ ಹೊರಟೆ ಅಂತಾದ್ರೆ ಒಂದು ರೀತಿಯ ದುಃಖ ಉಮ್ಮಣಿಸಿ ಬರುವುದು. ಅಳದಿರು ನನಗ ಅಳದಿರು. ನೀವು ಪ್ರಶ್ನಿಸಿದ್ರಲ್ಲ, ನಿನ್ನ ಅಮ್ಮ ಯಾರು, ನಿನಗೆ ಅಪ್ಪ ಇದ್ದಾನಾ, ನಿನಗೆ ಅಪ್ಪ ಇದ್ದಾನಾ? ಇದ್ದಾನೆ. ಅಲ್ಲ, ನೀವು ಕೇಳಿದ್ರು ನನ್ನಲ್ಲಿ ಅಂತ ಕೇಳಿದ್ರಲ್ಲ, ಹೇಗೆ ಉತ್ತರಿಸ್ಲಿ? ಇದ್ದ ಹಾಗೆ ಹೇಳಿದ್ರಾಯ್ತು. ಅಪ್ಪ ಇಲ್ಲ. ಹಾಗೆ ಇರ್ತಾರೆ, ಇಲ್ಲ ಅಂತಲ್ಲ. ಕೆಲವರಿಗೆ ಅಪ್ಪ ಯಾರು ಅಂತ ಗೊತ್ತಿರುವುದಿಲ್ಲ, ಅಮ್ಮನ ಗುರುತ ಮಾತ್ರ ಇರುವುದು. ನೀನು ಅಮ್ಮ ಯಾರು ಅಂತ ಕೇಳ್ತೀರಾ? ಅಮ್ಮ ಉಮ್ಮ ಎಲ್ಲ ಗ್ರಾಚಾರವೇ. ಹಾಗಿದ್ರೆ ನೀನು ನೆಲದಿಂದ ಮೇಲೆ ಹುಟ್ಟಿ ಬಂದೆಯಾ? ಹಾಗಲ್ಲಪ್ಪ, ಯಾಕೆಂದ್ರೆ ಈಗ ಭೂಮಿ ಪುತ್ರಿ. ಹಾಗಲ್ಲೋ, ಮುಂಗಾರ ಗುಡುಗಿಗೆ ನೆಲದಲ್ಲಿ ಕೆಲವು ಹುಟ್ಟಿ ಬರ್ತಾವಲ್ಲ ಅಣಬೆಗಳು. ಇದು ಹಾಗೆ ಅಂತ ಮಾಡ್ಕೊಂಡ್ರ? ಪ್ರತಿ ಹುಟ್ಟಿನ ಜೀವರಾಶಿಗೂ ಕೂಡ ಅಪ್ಪ ಅಮ್ಮ ಅನ್ನೋದು ಬೇಕೆ. ಹೌದು, ನನಗ್ ಗೊತ್ತಿಲ್ಲ ಅನ್ನುವ ಕಾರಣ ನನಗಿಲ್ಲ ಅಂತ ಅಲ್ಲ. ಓ, ನಿನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ಉತ್ತರಿಸುವುದಕ್ಕೆ ಉತ್ತರ ಇಲ್ಲ ನನ್ನಲ್ಲಿ. ಈಗ ನಿನಗೆ ಯಾವತ್ತೂ ಗೊತ್ತಾಗ್ಲಿಲ್ಲ. ಸತ್ಯ ಹೇಳ್ಬೇಕಾ, ಪ್ರಾಮಾಣಿಕವಾದ ಉತ್ತರ ಹೇಳ್ಬೇಕು ಅಂತಾದ್ರೆ ನನಗೆ ಹಿಂದಿಲ್ಲ ಮುಂದಿಲ್ಲ, ಕೆಳಗಿಲ್ಲ ಮೇಲಿಲ್ಲ, ಕೆಳಗಿಲ್ಲ ಮೇಲಿಲ್ಲ, ಮಧ್ಯ ಉಂಟಲ್ಲ, ಸಾಕು. ಅದೇ ಹೇಳಿಕೊಳ್ಳುವುದಕ್ಕೆ ನನ್ನವರು ಅಂತ ಹೇಳುವವರು ನನಗೆ ಯಾರು ಇಲ್ಲ. ನಿಮ್ಮ ವಿಷಯ ಹೇಳಿದರೆ ಸಾಕೆ, ಹಿಂದೆ ಮುಂದೆ ಬೇಡ. ಹಾಗೆ ಅಂತ ಕರೆಯುವುದಕ್ಕೆ ಒಂದು ಹೆಸರು ಉಂಟು ನನಗೆ. ನನ್ನ ಹೆಸರು ಹೋಗಿಪ್ಪ
ಹೆಸರು ಹೇಳುವುದಕ್ಕೆ ನಾಚಿಕೆ ಏನು? ನೀವು ಹೊಸಬರಲ್ವಾ? ಈ ಮುಖ ನಾನು ಎಷ್ಟು ನೋಡಿದ್ದಿಲ್ವಲ್ಲ, ಹೊಸ ಪರಿಚಯ ಆದ ಕಾರಣ ನೀ ಹೆದರಬೇಡ. ನಾವು ಏನು ಮಾಡುದಿಲ್ಲ, ನಿನಗೆ ಹೆಸರು ಹೇಳುವಲ್ಲರಿಗೆ ಅವಕಾಶ ಕೊಡ್ತೇವೆ ನಾವು. ಹೌದಲ್ಲ? ಹೇಳ್ತೇನೆ, ನನ್ನ ಹೆಸರು ಹೇಳ್ತೇನೆ. ನನ್ನ ಹೆಸರು ಅದು ಅಂತಲ್ಲ, ತೋ ಹಾಗಲ್ಲ, ಅದು ಯಾವುದು? ಬೇಗ ಹೇಳೇ ಅಮ್ಮ. ಗಟ್ಟಿಯಾಗಿ ಹೇಳಿ. ತಿಲೋತ್ತಮೆ ಅಂತ. ಎಂತದ್ದು? ತಿಲೋತ್ತಮ. ಇನ್ನೊಂದ್ಸಲ ಹೇಳು. ತಿಲೋತ್ತಮ, ತಿಲೋತ್ತಮ. ಒಳ್ಳೆ ಎಳ್ಳು. ಎಂತದ್ದು? ತಿಲ ಅಂದ್ರೆ ಎಳ್ಳು, ಹ, ಉತ್ತಮ ಅಂದ್ರೆ ಒಳ್ಳೆ ಎಳ್ಳು. ಮಡಿ 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 ಮಡಿ. ಅಯ್ಯೋ, ಅದು ಒಂದೇ ಅರ್ಥ ಬರ್ತದೆ. ಬಿಳಿ ಎಳ್ಳಿಗೆ ಸಂತಾನದ ಬಳಿಗಳು. ಹೇಗೆ ಬೇಕಿದ್ರು ಊಹಿಸಿಕೊಳ್ಳಿ. ಯಾಕೆಂದ್ರೆ ಕರೆಯುವುದಕ್ಕೆ ಒಂದು ಹೆಸರು ಬೇಕು. ಬೆಳ್ಳಕ್ಕಿ ಅಂತ ಕರೆಯುವ. ನೀನು ತಿಲೋತ್ತಮ. ತಿಲೋತ್ತಮ ಅಂತ ನನ್ನ ಹೆಸರು. ತಿಲೋತ್ತಮ ಅಂತ ನೀ ಹೆಸರು ಇಟ್ಟದ್ದು ಬೇರೆ ಯಾರಾದ್ರು ಇಟ್ಟದ್ದ, ನೀನೇ ಇಟ್ಟುಕೊಂಡದ್ದು? ನಾನು ಇಟ್ಟುಕೊಂಡದ್ದು. ಸರಿ ಸರಿ. ಯಾಕಂದ್ರೆ ಹೇಳಿಕೊಳ್ಳೋದಕ್ಕೆ ಕಾಡಿಗೆ ಬಂದದ್ದು ಯಾಕೆ? ನಾನಾ ಊರು ಬೇಡ ಅಂತ ಆಯ್ತು. ಅದೇನು? ಯಾಕೆ ಬೇಡ? ಬೇಸರ. ಯಾಕೆ ಬೇಸರ? ವೈರಾಗ್ಯ. ಏನು ವೈರಾಗ್ಯ? ಯಾರಲ್ಲಿ? ನನ್ನಲ್ಲಿ ನನಗೆ ವೈರಾಗ್ಯ ಏನು ಹುಟ್ಟಿಕೊಂಡು. ವೈರಾಗ್ಯ? ಈಗ ಇಷ್ಟೆಲ್ಲ ಇದ್ದೂ ಕೂಡ ಹ. ಏನು ಇಲ್ವಲ್ಲ. ನಾನು ಯಾರಿಗಾಗಿ ಬದುಕಬೇಕು, ಯಾಕೆ ಬದುಕಬೇಕು? ಹಾಗೆ ಹಾ ನಿನ್ನ ಜೀವನದಲ್ಲಿ ಹಾ ನಾನಾ ರೀತಿಯ ಕಷ್ಟಗಳು ಬಂದರು, ಹೌದು. ಅದನ್ನು ಅನುಭವಿಸುತ್ತಾ ಇರುವ ಯೋಗ ನಿನಗಿಲ್ಲ. ಆಹಾ, ಯಾಕೆಂದ್ರೆ ಆರ್ಥಿಕವಾದಂತಹ ಸಮಸ್ಯೆ. ಬೆಂಬಲಿಸುವವರು ಯಾರಿದ್ದಾರೆ ನನಗೆ? ಅನುಕೂಲತೆ ಇಲ್ಲದ ಕಾರಣ ನೀನು ಹೀಗೆ ಇಲ್ಲಿಗೆ ಬಂದಿದ್ಯಾ? ಯಾವುದೂ ಇಲ್ಲ ಅಂತ ಆದ್ಮೇಲೆ ಯಾಕೆ ಬದುಕಬೇಕು? ಇವಳು ಆಶ್ರಯ ಬೇಕು ಆಶ್ರಯ ಬೇಕು ಅಂತ ಅಲ್ಲಿ ಎಲ್ಲ ಹುಡುಕಿದ್ದಿರ್ಬೇಕು, ಎಲ್ಲಿಯೂ ಸರಿ ಸಿಕ್ಕಲಿಲ್ಲ. ಆದ ಕಾರಣ ನಿರ್ಗತಿಗಳು ಅಂತ ವೈರಾಗ್ಯ ತಾಳಿದಳು. ಅದಕ್ಕೆ ಆಶಯವೇ ಇಲ್ಲ ಅಲ್ಲ. ಇನ್ನು ನಾನು ಬದುಕಿರುವುದು ಬೇಡ ಅಂತ ಹೇಳಿ ಇಲ್ಲಿಗೆ? ಊರನ್ನು ಬಿಡುವ, ಕಾಡಿಗೆ ಹೋಗುವ ಅಂತ ಈ ಕಡೆಗೆ ಹೊರಟು ಬಂದೆ. ವೈರಾಗ್ಯದಿಂದ ಇಲ್ಲಿ ವೈರಾಗ್ಯದಿಂದ ಈ ಕಡೆ. ಈಗ ನಾವು ಕಾಣ ಸಿಕ್ಕಿದೇವೋ ಇಲ್ವಾ? ನನಗೆ ಆಶ್ಚರ್ಯ ಆಗೋದು, ಅಲ್ಲ ಕಾಡಿನಲ್ಲಿ ನಿಮಗೂ ಬೇಸರವಾ? ಯಾರಿಗೆ? ನಿಮಗೂ ವೈರಾಗ್ಯವಾ? ನಮ್ಮ ಮುಖ ಕಂಡಾಗ ನಿನಗೆ ಬೇಸರದ ಮುಖದ ಹಾಗೆ ಕಾಣುತ್ತಲ್ಲ? ನಮಗೆ ನೀವು- ಬೇಕಾದ್ದು ಸಿಕ್ಕದೇ ಇದ್ದರೆ ವೈರಾಗ್ಯವೇ. ಮತ್ತೆ ನೀವು ಊರು ಬಿಟ್ಟವರಾ? ನೋಡು, ಓ ನೀವು ತಿಲೋತ್ತಮ. ಓ ನಾವು ಸುಂದೋಪ ಸುಂದರೆಂಬ ಅಣ್ಣ ತಮ್ಮಂದಿರು, ಸುಂದೋಪ ಗೆದ್ದವರು. ಅಣ್ಣ ಯಾರು, ತಮ್ಮ ಯಾರು? ಅವ ಅಣ್ಣ, ಅಣ್ಣ, ನಾನು ತಮ್ಮ. ತಮ್ಮ. ಅವ ಸುಂದ, ನಾನು ಉಪಸುಂದ. ಹೌದೇ? ನೀವು ನೋಡು, ಓ, ನಾವು ಅವಳ ಮಕ್ಕಳು. ಹೌದೇ? ನಿನಗಷ್ಟು ಸರಿಯಾಗಿ ಹೇಳುವುದಕ್ಕೆ ಕಷ್ಟ ಆಗುದಿದ್ರೆ ಅವಳಿ ಮಕ್ಕಳು ಅಂತ ಹೇಳು. ಬೇಡಪ್ಪ, ಅವಳಿ ಜವಳಿ ನೀವು. ಹೇಗೆ ಬೇಕಾದ್ರೂ ಕಳಿ. ಆದೀತು, ಅದ್ರಲ್ಲಿ ಆಕ್ಷೇಪ ನೋಡು, ಇಲ್ಲ. ಆದೀತು. ನಾನು ಸುಂದ, ಅವನು ಸುಂದ. ಹಾ ಊರಿನವರು ಗುರುತಿಸುವುದಕ್ಕಾಗಿ ಸುಂದ ಉಪಸುಂದ ಅಂತ ಕರೀತಾರೆ. ಹಾ. ನೋಡೇ, ಓ ಈಗ ಓ ನಾವು ಇಷ್ಟರವರೆಗೆ ಹ್ಮ್ ಎಲ್ಲ ಸಂಚರಿಸಿದ್ದೆವು, ಹ್ಮ್ ಅಲ್ಲಿ ನಿನ್ನಂತವಳನ್ನು ಕಂಡವರಿಲ್ಲ. ಹೊಸತಾದ ರೂಪ ಇದು. ತಿಲೋತ್ತಮ, ಸ್ವರ್ಗದಲ್ಲಿ ನಾರಿಯರು ನಾವು ನೋಡಿದ್ದೇವೆ, ನಾನು ನಿನ್ನಲ್ಲಿ ನಿನ್ನ ಹಾಕಿದವರು ಯಾರು ಇರ್ಲಿಲ್ಲ ಅಲ್ಲಿ. ಹೌದೇ? ನಾನೊಂದು ಕೇಳಿಯ, ಏನು ಬೇಸರಿಸಬೇಡ. ಬೇಸರ ಆಗುದನ್ನು ಹೇಳಬೇಡಿ. ನಿನಗೆ ಹ್ಮ್ ನಿನಗೆ ನನ್ನನ್ನು ಮದುವೆ ಆಗುವ ಇಷ್ಟ ಇದೆಯೇ? ನಿನಗೆ ನನ್ನನ್ನು ಮದುವೆ ಆಗುವುದಕ್ಕೆ ಮನಸ್ಸಿದೆಯಾ? ಮದುವೆ ಮದುವೆ ನಾನು ಮದುವೆ ಇಬ್ಬರನ್ನು ಪುರುಷರು ನೀವು, ಪುರುಷರು ನೀವು, ನಿಮ್ಮೊಳಧಿಗ ಬುರುಳಿನ ನಿಮ್ಮೊಳ್ ಅಧಿಕ ವೀರನಾರೆಂದು ನಾನರಿವೆಯೋ. ನಿಮ್ಮೊಳ್ ವೀರರೆಂದು ನಾನೆಂದು ಅರಿಯುವೆ. ಬಳಿ ಕೋರ್ವನು ಆದರೆ ನಾನು ಬಳಿ ಕೋರ್ವರನಾದಬೆ. ನಿಮ್ಮಲ್ಲಿ ಯಾರನಾದರೂ ಓರ್ವನೇ ಎನ್ನವರನಾದೆಯೇ. ಪಣಿ ಬಾಜಿರದ ಬಣಮಣಿಯ ಪೋಲ್ವ ಚೂಡಾರತ್ನವೇ. ಪುರುಷರು ನೀವು ಪಣಮಣಿಯ ಪೋಲ್ವ ಚೂಡಾರತ್ನ.
ಫಣಮಣಿಯ ಪೋಲ್ವ ಚೂಡಾರತ್ನವು ನಿಮ್ಮಲಿ ಯಾರೆಂದು ವೀರನು ನಾನೆಂದು ಅರಿತಿರ್ಪೆನು ವೀರರೇ. ಅಬ್ಬಬ್ಬಬ್ಬಾ, ಯಾವುದೂ ಬೇಡ ಅಂತ ಕಾಡಿಗೆ ಬಂದಂತಹ ನನಗೆ ಇಂತಹ ಒಂದು ಭಾಗ್ಯವೇ ಲಭ್ಯವಾಗ್ತಾ ಇದೆಯಲ್ಲ. ಏನು ನೀವು ಇಬ್ಬರೂ ನನ್ನನ್ನು ಮದುವೆ ಆಗುವುದಕ್ಕೆ ಬಯಸಿಕೊಳ್ತಾ ಹೌದೇ? ನಾನು ನಿಮ್ಮಿಬ್ಬರನ್ನೂ ಇಬ್ಬರನ್ನು ಹಾಗೂ ಆಗ್ತದ. ಸುರತ ಸೌಭಾಗ್ಯವನ್ನು ನಾವು ನೀಡುತ್ತೇವೆ. ಭೇದ ಇಲ್ವೇ? ನಿಮ್ಮಲ್ಲಿ ಭೇದ ಇಲ್ಲದೆ ಇರಬಹುದು, ಆದ್ರೆ ಮದುವೆ ಆಗುವುದಕ್ಕೆ ಒಂದು ಕ್ರಮ ಅಂತ ಇದೆ. ಯಾವ ಹೆಣ್ಣೆ ಆಗಲಿ ನಮ್ಮಲ್ಲೇ ಮದುವೆ ಆಗುವ ಅಲ್ಲ, ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನೋದು ನಿರ್ಣಯ. ಅಲ್ಲ, ಎಲ್ಲಾದ್ರೂ ಒಂದು ಹೆಣ್ಣಿಗೆ ಎರಡೆರಡು ಮದುವೆ ಆಗುದು ಉಂಟ ಕ್ರಮ ಎಲ್ಲಿಯಾದ್ರೂ? ಆಗಬಾರ್ದು. ಆಗಬಾರದು, ಏನದು? ಆ ಕ್ರಮ ಇಲ್ಲ. ಯಾಕೆಂದ್ರೆ ಆ ರೀತಿಯಾಗಿ ಆದ್ರೆ ಅದಕ್ಕೆ ಕ್ರಮ ತಪ್ಪಿದ ವ್ಯವಹಾರ ಅಂತ ಆಗ್ತದೆ. ನೀನೊಬ್ಬಳೇ ಇರುವುದರಿಂದ ನಮ್ಮನ್ನು ಜೊತೆಯಾಗಿಯೇ ಸೇವೆ ಮಾಡುವುದಕ್ಕೆ ಕಷ್ಟ ಕಷ್ಟವಾಗಿದೆ. ಆಗ್ತದೆ. ಆದ್ರಿಂದ ಅದರಲ್ಲಿ ಲೋಪ ಬಂತು ಅಂತ ಆದ್ರೆ ಪಾಪ ಬರುದು ನನಗೆ ತಾನೇ. ಅದಕ್ಕೆ ನೀನು ಏನಾಗ್ಬೇಕು? ನಾನು ಒಂದು ನಿರ್ಧಾರ ಏನು ಮಾಡಿಕೊಂಡು ನಿರ್ಧಾರ ಮಾಡಿದ್ದಿ? ಬದುಕಿನಲ್ಲಿ ಒಂದು ನಿರ್ಧಾರ. ಏನು ನಿರ್ಧಾರ? ಕೈ ಹಿಡಿಯುವಂತ ಹೆಣ್ಣು ಹೇಗಿರಬೇಕು ಅಂತ ಗಂಡು ಹೇಗೆ ಯೋಚನೆ ಮಾಡಿಕೊಳ್ತಾನೋ ಹಾಗೆ ಗಂಡು ಹೇಗಿರಬೇಕು ಅಂತ ಹೆಣ್ಣಾದವಳು ಯೋಚನೆ ಮಾಡಿಕೊಳ್ತಾಳೆ. ಹೇಳಿ. ಆದ್ದರಿಂದ ನಾನು ತೀರ್ಮಾನಿಸಿಕೊಂಡದ್ದು, ವೀರನಾದವ, ಎಲ್ಲರನ್ನೂ ಜಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿಕೊಂಡವ ಅಂತಹ ಪುರುಷ ಸಿಂಹನನ್ನೇ ಮದುವೆ ಆಗಬೇಕು. ನನ್ನ ಮೀಸೆ ನೋಡು, ನೋಡ್ತಾ ಇದ್ದೇನೆ. ನನ್ನ ಹುಬ್ಬು ನೋಡು, ಅಬ್ಬಬ್ಬಬ್ಬ. ನನ್ನ ಕಣ್ಣು ನೋಡು, ದೇವರಾಣೆ ಹೇಳ್ಬೇಕಾ? ನನ್ನ ಕಪಾಲ ನೋಡು, ನಿಜವಾಗ್ಲು ನನ್ನ ಗಲ್ಲ ನೋಡು, ಇಷ್ಟು ನನ್ನ ಎದೆ ನೋಡು. ಈ ಮೀಸೆ ಈ ಹುಬ್ಬಿನ ಮಧ್ಯದಲ್ಲಿ ಕಣ್ಣಲ್ಲಿ ಮೂಗೆಯಲ್ಲಿ ಹುಡುಕಬೇಕು ಅಂತ ಸ್ವಲ್ಪ ಕಷ್ಟ ಆಗ್ತದೆ. ನಾವೇ ಇಬ್ಬರಲ್ಲಿ ಗಟ್ಟಿಗ ನಾನೇ. ಹೌದೇ? ನನ್ನನ್ನು ಮದುವೆ ಆಗೋ. ನನ್ನನ್ನು ಕೆಳಗಿನಿಂದ ಮೇಲೆವರೆಗೆ, ಮೇಲಿನಿಂದ ಕೆಳಗಿನವರೆಗೆ ನೋಡು. ಅಜಾನುಬಾಹು ನನ್ನ ಹಾಗುವವ ಅಲ್ಲ, ನೀವು ಸ್ವಲ್ಪ ಎತ್ತರ, ಸ್ವಲ್ಪ ಬಲಶಾಲಿಗಳ ಹಾಗೆ ಕಾಣ್ತೀರಿ. ಓ ಆಗಬಹುದಿತ್ತೆ, ಆದ್ರೆ ಯಾರು ಗಟ್ಟಿಗರು ಅಂತ ನೀವು ಬಾಯಲ್ಲಿ ಹೇಳಿಕೊಂಡ್ರೆ ಸಿಕ್ಕಿದಾಗ ನಿನ್ನ ಗಟ್ಟಿಗದನ್ನು ಮೆಚ್ಚಿಕೊಳ್ತಾ ಇದ್ದಿ. ನನ್ನ ಪರಾಕ್ರಮ ಏನು ಅಂತ ಗೊತ್ತಿದೆಯೋ? ಸೇರಿದಾಗ ಆಯಾಮನನ್ನು ನನ್ನ ಎರಡು ಕೈಗಳಿಂದ ಗುಜ್ಜಿದ ಈವರೆಗೆ ಅಷ್ಟೇ ಹರಿತು ಇಲ್ಲ ವಿರಾಧವೇ. ನಿನ್ನ ಶಕ್ತಿ ಏನು? ಧನ್ಯತೆಯನಾದು ಸುರಶಿಲ್ಪಿ ವನಿತೆ ಪುಣ್ಯವಂತರ ಸುಖಕ್ಕೆ ಎಂದು ಹರುಯದಲ್ಲಿ ದೇವತೆಗಳೆಲ್ಲ ಹೂವಿನ ಮಳೆಯನ್ನೇ
ಸುರಿಸ್ತಾ ಇದ್ದಾರೆ. ಉಪಸುಂದರ ಸಂಹಾರವಾಯಿತು. ಅಪ್ಪನಿಗೆ ಕೊಟ್ಟ ಮಾತಿನಂತೆಯೇ ಇಲ್ಲಿ ಬಂದು ಈ ಕಾರ್ಯವನ್ನು ಪೂರೈಸಿದ್ದಾಯಿತು. ಹಾಗೆ ಇದರಿಂದ ಲೋಕ ಕಲ್ಯಾಣವಾಯಿತು. ಅದಕ್ಕಾಗಿ ಅಲ್ವೇ ಈ ಸಂತೋಷ, ಈ ಸಂಭ್ರಮ. ಅದಿರ್ಲಿ, ನನ್ನ ಕಾರ್ಯ ಮುಗಿದ ಮೇಲೆ ನಾನು ಇಲ್ಲಿ ಯಾಕೆ ನಿಲ್ಲಬೇಕು? ಅಪ್ಪನೇ ಸೂಚಿಸಿದ್ದಾರಲ್ಲ, ಕಾರ್ಯ ಮುಗಿದ ಮೇಲೆ ಮತ್ತೆ ಈ ಲೋಕವನ್ನೇ ನೀನು ಸೇರಿಕೋ ಮಗಳೇ ಅಂತ. ಅಂದ ಮೇಲೆ ತಡ ಮಾಡುವುದಲ್ಲ, ಆದಷ್ಟು ಬೇಗ ಆ ಲೋಕವನ್ನು ಸೇರಿಕೊಳ್ತೇನಂತೆ. ದೇವರ ದೇವನಾದವಗೆ ಪಾವನ ಚರಿತ ಮಾಧವಗೆ ಸಾವಿರ ನಾಮದ ನಂತ ಮೈ ಮನಿಗೆ ದೇವಗೆ ಹೃದಯ